ಸುಖ ದುಃಖಗಳ ಸಂಗಮವೇ ಬೀಳ್ಕೊಡುಗೆ. ಆದರೆ ಸಾಹೇಬರೇ ನಮಗೆ ಅನ್ಸಾಕತ್ತಿಲ್ಲ, 5 ವರ್ಷ ಆತ್ ನೋಡಾಕತ್ತೀನಿ, ಯಾರೂ ಬೀಳ್ಕೊಡುಗೆ ಸಮಾರಂಭದಾಗ ಅಳಂಗಿಲ್ಲ. ಗಂಡನ ಮನೆಗೆ ಹೋಗೋತ್ನಾಗ ಹೆಣ್ಮಕ್ಳು ಅಳದು ಬಿಟ್ಟಾರ, ಬೀಳ್ಕೊಡುಗೆ ಸಮಾರಂಭದೊಳಗೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಅಳದು ಬಿಟ್ಟಾರ. ಅಳಬೇಕಂತ ನಾವೇನು ಕೇಳ್ಕೊಳಂಗಿಲ್ಲ. ಅಳಾಕೇನಪ್ಪ, ನೀವೇನು ಯುದ್ಧಕ್ಕೂ ಹೊಂಟಿಲ್ಲ, ಮುಂದಿನ ಎಜುಕೇಷನ್ ಪಡ್ಕೊಳಕ್ಕೆ ಹೋಗಾಕತ್ತೀರ ಅಷ್ಟೇ. ಅದಕ್ಕಾಗಿ ಶಿಕ್ಷಣ ಪಡ್ಕೊಳ್ತಕ್ಕಂಥ ನೀವುಗಳು ಗುರಿ ಇಟ್ಕೋಬೇಕು. ಹೆಂಗಿರಬೇಕು ಗುರಿ? ನಾವೆಲ್ಲ ವೇದಿಕೆ ಮೇಲಿನ ಹಿರಿಯರಿಗೆ ಗೊತ್ತಾಯ್ತು, ಒಂದು ಹಳೆ ಹಾಡು, ಸಿನಿಮಾ ಹಾಡು ನಿಮಗೆ ನೆನಪು ಮಾಡಿ ಕೊಡ್ತೀನಿ. ಆ ಹಾಡನ್ನು ಲಕ್ಷ್ಯಗೊಟ್ಟು ಕೇಳಿದ್ರೆ ಆತ್ಮವಿಶ್ವಾಸ ಹೆಂಗಿರಬೇಕು, ಗುರಿಯನ್ನು ಹೆಂಗೆ ಮುಟ್ಟಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ನಾಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆಯುವ ಹೊನ್ನಾಡು, ಆಹ ಬಂಗಾರ ಬೆಳೆಯುವ ಹೊನ್ನಾಡು ಆಗುತ್ತಿತ್ತೆ ಈ ನಾಡು. ಅಥನೇ ಸಿರಿನಾಡು, ನಮ್ಮ ಅಥನೇ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು, ಕೆಚ್ಚದೆ ಇರಬೇಕೆಂದೆಂದು. ನಮ್ಮ ಶಾಸಕರಿಗೊಂದು ಚಪ್ಪಾಳೆ ಕೊಡಿ ಜೋರಾಗಿ. ಈ ಹಾಡನ್ನು ಬಹುಶಃ ಅಂಥವ್ರು ನೋಡಿ ಬರದಾರ ಅನ್ನಿಸ್ತೈತಿ. ಅಥಣಿಯನ್ನು ಒಂದು ಶೈಕ್ಷಣಿಕ ಕ್ಷೇತ್ರವನ್ನಾಗಿ ಮಾಡೋಕ್ಕಾಗಂಗಿಲ್ಲ, ಅಥಣಿಯನ್ನು ಒಂದು ಸುಂದರ ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡೋಕ್ಕಾಗಂಗಿಲ್ಲ, ಅಥಣಿಯನ್ನು ನೀರಾವರಿ ಕ್ಷೇತ್ರವನ್ನು ಮಾಡಿ ರೈತರ ಜೀವನಕ್ಕೆ ಆಧಾರ ಮಾಡೋಕ್ಕಾಗಂಗಿಲ್ಲ ಅಂತೇನಾದರೂ ಅವರು ಒಂದೀಟು ಹಿಂದೇಟು ಹಾಕಿ ಕೂತ್ಕೊಂಡ್ರೆ 10 ವರ್ಷಗಳ ಹಿಂದಿನ ಅಥಣಿ ಇವತ್ತಿನಂಗೆ ಕಾಣಿಸ್ತಿರ್ಕಿಲ್ಲ. ಕಾರಣ ಏನಪ್ಪ ಅಂದರೆ, ಮನಸ್ಸು ಮಾಡಿದರು, 1000 ಸಂಶೋಧನೆಗಳನ್ನು ಮಾಡಿದರು, ಅಂಥ ಇಂಥವ್ರನ್ನ ಭೇಟಿಯಾದರು. ಯಾವ ರೀತಿ ಕೆಲಸ ಮಾಡಿದ್ರೆ ಅಥಣಿ ಮುಖ್ಯವಾಹಿನಿಗೆ ಬರ್ತದೆ, ಬರಗಾಲದಿಂದ ಮುಕ್ತವಾಗ್ತದೆ, ಬಂಗಾರದ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ ಅಂತ ಚರ್ಚೆ ಮಾಡಿ ಇವತ್ತಿನ ಈ ಸ್ಥಾನಕ್ಕೆ ತಗೊಂಡು ಬಂದು. ಹಂಗೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಕೂಡ ಆತ್ಮವಿಶ್ವಾಸ ಇಟ್ಕೋಬೇಕು. 60 ಅಡಿ ಕಲ್ಲನ್ನು ನೋಡಿರ್ತಕ್ಕಂಥ ಅರಿಷ್ಟನೇಮಿ ಶಿಲ್ಪಿ, 60 ಅಡಿ ಕಲ್ಲು. ಚಾವುಂಡರಾಯ ಹೇಳ್ತಾನೆ, ಅರಿಷ್ಟನೇಮಿ ಈ ಕಲ್ಲಿನೊಳಗೆ ಒಂದು ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಬೇಕು ಅಂತ. 60 ಅಡಿ ಕಲ್ಲನ್ನು ನೋಡಿರ್ತಕ್ಕಂಥ ಗೊಮ್ಮಟೇಶ್ವರ ಅಕಸ್ಮಾತ್ ಏನಾದರೂ ಇಷ್ಟು ದೊಡ್ಡ ಕಲ್ಲಿನಾಗ ಆಗಂಗಿಲ್ಲಪ್ಪ ನಮಗೆ ಅಂದಿದ್ದಂದ್ರೆ ಗೊಮ್ಮಟೇಶ್ವರ ಮೂರ್ತಿ ಶ್ರವಣ ಬೆಳಗೊಳಗ ನಿಂತ್ಕೋತಿರ್ಕಿಲ್ಲ, ವಿಶ್ವವಿಖ್ಯಾತಿಯನ್ನು ಪಡ್ಕೋತಿರ್ಕಿಲ್ಲ. ಚಾವುಂಡರಾಯ ಹೇಳಿದ್ದಂತ, ಈ ಕಲ್ಲಿನೊಳಗೊಂದು ಮೂರ್ತಿ ಕೆತ್ತಬೇಕು ಅಂತ. ಆಗ ಅರಿಷ್ಟ ನಿಮಗೆ ಹೇಳಿದ್ದಂತ, ಮೂರ್ತಿ ಕೆತ್ತೋದು ಬೇಕಾಗಿಲ್ಲ, ನನಗಾಗಲೇ ಕಲ್ಲಿನಲ್ಲಿ ಮೂರ್ತಿ ಕಾಣುತ್ತಿದೆ ಅಂತ ಹೇಳಿದಂತ. ಹಂಗೆ ನೀವು IAS, IPS, KS, UPSC ಅಂತಕ್ಕಂಥ ಪರೀಕ್ಷೆಗಳನ್ನು ಪಾಸ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಈಗ ನಿಮ್ಮ ಕನಸಿನಾಗ ಪೊಲೀಸ್ ವ್ಯಾನ್ ಬಂದಂಗೆ ಆಗಬೇಕು, ಡಬಲ್ ಸ್ಟಾರ್ ಬಿದ್ದಂಗೆ ಆಗಬೇಕು, ಪೊಲೀಸ್ ವ್ಯಾನ್ದೊಳಗಡೆ PSIಗೆ ಬಂದು ನಿಂತಂಗೆ ಆಗಬೇಕು. ಅಂಥ ಕನಸು ಕಾಣಬೇಕು. ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಓದಬೇಕು. ಹರಿತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಕಾವೇರಿ ನದಿಯನ್ನು ನೋಡಿ ವಿಶ್ವೇಶ್ವರಯ್ಯ ಇಷ್ಟು ವಿಸ್ತಾರದ ನದಿಗೆ ಆನೆಕಟ್ಟು ಕಟ್ಟಕ್ಕೆ ನನ್ನಿಂದ ಆಗಲ್ಲ ಅಂತ ಅಂದಿದ್ದಂದ್ರೆ ಕನ್ನಂಬಾಡಿ ಆನೆಕಟ್ಟು ನಿಂತ್ಕೋತಿರ್ಕಿಲ್ಲ, ದಕ್ಷಿಣ ಕರ್ನಾಟಕ ವಿದ್ಯುತ್ತಿನ ಬೆಳಕನ್ನು ಕಾಣ್ತಿರ್ಕಿಲ್ಲ. ವಿಶ್ವೇಶ್ವರಯ್ಯನವರಿಗೆ ತಾವೇ ಓದಲಿಕ್ಕೆ ದೀಪದ ವ್ಯವಸ್ಥೆ ಇರಲಿಲ್ಲ, ಬೀದಿ ದೀಪದಾಗ ಕೂತ್ಕೊಂಡು ಓದ್ತಿದ್ರು. ಆದರೆ ಅವ್ರ ಚಿಂತನೆ ಹೇಗಿತ್ತು, ಆನೆಕಟ್ಟು ಕಟ್ಟಬೇಕು, ವಿದ್ಯುತ್ ಉತ್ಪಾದನೆ ಮಾಡಬೇಕು, ಮನೆ ಒಳಗೆ ಮಕ್ಕಳು ತಮ್ಮ ಮನೆ ಬೆಳಕಿನಾಗ ಓದಬೇಕಂತ ಕನ್ನಂಬಾಡಿ ಆನೆಕಟ್ಟನ್ನು ಕಟ್ಟಿದ್ರು. ಆ ಕಾರಣಕ್ಕಾಗಿ ತನ್ನ ಕಿಶದೊಳಗಡೆ ಕಾಸಿರಲಿಲ್ಲ, ಓದಲಿಕ್ಕೆ ಪುಸ್ತಕಗಳಿರಲಿಲ್ಲ, ಆದರೂ ಓದಲೇಬೇಕು, ಎಲ್ಲ ಪುಸ್ತಕಗಳ ಜ್ಞಾನವನ್ನು ಪಡಿಬೇಕಂತ ತಿಳ್ಕೊಂಡು ಅಂಬೇಡ್ಕರ್ ಅವರು ಹಠ ಮತ್ತು ಛಲದಿಂದ ಮುನ್ನುಗ್ಗಿದ್ರು. 56 ಲಕ್ಷ ಪುಸ್ತಕಗಳನ್ನು ಓದಿ ಭಾರತೀಯ ಶ್ರೇಷ್ಠ ಸಂವಿಧಾನವನ್ನು ಬರೆದು ಸಂವಿಧಾನ ಶಿಲ್ಪಿ ಅನಿಸ್ಕೊಂಡ್ರು. ಇವ್ರಿಗೆಲ್ಲರಿಗೂ ಒಂದು ಚಪ್ಪಾಳೆ ತಾವು ಕೊಡಬೇಕು. ಯಾಕಿವೆ ಇಂಥ ಉದಾಹರಣೆಗಳು ಹೇಳಕತ್ತೀನಪ್ಪ ನಿಮಗಂದ್ರೆ, ಇವ್ರು ಯಾರಿಗೂ ಮ್ಯಾಲೆ ಎಳ್ಕೊಳ್ಳೋರು ಇರಲಿಲ್ಲ, ಕೆಳಗೆ ಎತ್ತಿ ಕೊಡೋರು ಇರಲಿಲ್ಲ. ಯಾಕಂದ್ರೆ ಭಾಳ ಮಂದಿ ನೀವು ಹೇಳ್ತೀರಿ, ಸರ್ ನೀವು ಭಾಷಣ ಮಾಡಿ ಮನೆಗೆ ಹೋಗ್ತಿರ್ಕ ನಮ್ಮ ಮನ್ಯಾಗ ಬಡತಾನ ಐತ್ರಿ, ಸರ್ ನೀವೆಲ್ಲ ಹೇಳ್ತೀರಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಕರಿ ನಮ್ಮ ಮನ್ಯಾಗ ಸಮಸ್ಯೆ ಭಾಳ ಅದಾವು. ಸಮಸ್ಯೆ ಯಾರಿಗಿಲ್ಲ, ಜವಾನ್ ಹಿಡ್ಕೊಂಡು ದಿವಾನ ತಕ ಸಾಮಾನ್ಯ ಒಬ್ಬ ಕೂಲಿ ಮಾಡ್ತಕ್ಕಂಥ ಹಿಡ್ಕೊಂಡು ದೇಶ ಆಳ್ತಕ್ಕಂಥ ಪ್ರಧಾನಿಯವರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಸಮಸ್ಯೆಗಳು ಇದ್ದೇ ಇರ್ತಾವೆ. ಯಾರು ಸಮಸ್ಯೆಗಳನ್ನು ಸವಾಲುಗಳನ್ನು ಮೆಟ್ಟಿ ನಿಲ್ತಾರೋ ಅವರು ಸಾಧಕರಾಗ್ತಾರೆ. IAS ಮಗ IAS ಪಾಸ್ ಮಾಡೋದು ಹೊಡೆದಲ್ಲ,
ಡಾಕ್ಟರ್ ಮಗ ಡಾಕ್ಟರ್ ಆಗೋದೇನು ದೊಡ್ಡದಲ್ಲ, ಇಂಜಿನಿಯರ್ ಮಗ ಇಂಜಿನಿಯರ್ ಪಾಸ್ ಮಾಡಿ ಸೀಟ್ ಹಿಡಿದು ದೊಡ್ಡದಲ್ಲ. ಸಾಮಾನ್ಯ ಅತನಿಯ ಒಬ್ಬ ರೈತನ ಮಗ, ಸಾಮಾನ್ಯ ಅತನಿಯ ಒಬ್ಬ ಕೂಲಿಕಾರನ ಮಗ ಒಂದು SD ಎಕ್ಸಾಮ್ ಪಾಸ್ ಮಾಡಿದ್ರು ಅದು ಅತನಿಯ ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ನಮ್ಮಪ್ಪ 4 ಜನ ಗಂಡು ಮಕ್ಕಳು ನಾವು. ನಮ್ಮಪ್ಪ ನಮಗೆ ಹೇಳ್ತಿದ್ದ, ತಮ್ಮ ನಮಗೆ ಶಾಲೆ ಪಾಲೆ ಬೇಡ, 18 ಎಕರೆ ಆಸ್ತಿ ಐತಿ, ಕಬ್ನ್ಯಾಗ ಕಸ ತಯಕ ಆಳು ಸಿಗುವಲ್ರು, ನೀವು ಶಾಲೆಯಾಗ ಹೋಗಿ ಕೂತ್ಕೊಂಡ್ಬಿಟ್ರೆ ನಮ್ಮ ಗತಿ ಏನು? ನೀವು 4 ಮಂದಿ ಇದ್ರಿ, ನಿಮಗೆ 4 ಮಂದಿ ಹೆಂಡ್ರ ಮಾಡ್ತೀವಿ, ಒಬ್ಬಗೆ 4 ಅಲ್ಲ ತಮ್ಮ, ಮತ್ತು ಒಬ್ಬಗೆ ಒಂದೊಂದು. ಅದಕ್ಕೆ ನೀವು 4 ಅವ್ರು 4, ಕಬ್ನ್ಯಾಗ ಹಿಂಗೆ ಹೋಗಿ ಹಿಂಗೆ ಬಂದ್ರೆ 16 ಸಾಲ ಕಸ ಹಾಕೈತಿ, ಬಿಟ್ಕೊಂಡು ನೀವು ಶಾಲೆಗೆ ಹೋದ್ರೆ ನಮ್ಮ ಗತಿ ಏನಂತ ಶಾಲೆ ಬಿಡಿಸ್ಲಿಕ್ಕೆ ನೋಡಿ ನಮ್ಮಪ್ಪ. SSLC ಮುಗಿದ ಮೇಲೆ ನಮ್ಮಪ್ಪ ಕೇಳಿದ ಪ್ರಶ್ನೆ ಏನಂದ್ರೆ, ನಿನಗೆ ಓದ್ಲಿಕ್ಕೆ ಬರ್ತೈತಿ? ಎಸ್ ಬರ್ತೈತಿ. ಪತ್ರ ಬರೆಯಾಕೆ ಬರ್ತೈತಿ? ಬರ್ತೈತಿ. ಸಾಕು ನಮ್ಗೆ ಶಾಲೆ ಅಂತ. ಅವಾಗ ನಮ್ಮಪ್ಪ ಹೇಳಿದ್ದು, ಶಾಲೆ ಬಿಡ್ತೀಯೋ ಮನೆ ಬಿಡ್ತೀಯೋ? ಆಗ ನಾನು ನಿರ್ಧಾರ ಮಾಡಿದ್ದು, ಮನೆ ಬಿಡ್ತೀನಿ, ಶಾಲೆ ಬಿಡಂಗಿಲ್ಲ. ಹಂಗಾರೆ ನಮ್ಮ ಮನೆಗೆ ಇರೋಕೆ ಅವಕಾಶ ಇಲ್ಲ. ನಾನು ಬ್ರಹ್ಮಾನಂದ ಆಶ್ರಮ ಅಂತಿದ್ದೆ ರಬಕವಿಲಿ, ಆ ಆಶ್ರಮ ಸೇರಿಕೊಂಡು ಕಾಯಿಪಲ್ಲಿ ಮಾರ್ಕೊಂಡು ಸೀಸನ್ ವೈಸ್ ಹಣ್ಣುಗಳನ್ನು ಗಿಡಗಡ ಆರಿಸ್ಕೊಂಡು ಬಂದು ಮಾರಾಟ ಮಾಡಿ ಪೇಪರ್ ಹಂಚಿ ಡಿಗ್ರಿ ಕಾಲೇಜು ಪ್ರೊಫೆಸರ್ ಆಗಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡಿನ ಆತ್ಮೀಯ ವಿದ್ಯಾರ್ಥಿಗಳೇ, ಯಾರು ಇಲ್ಲಿ ಸಾಧನೆ ಮಾಡೋಕ್ಕೆ ಸಪೋರ್ಟ್ ಮಾಡೋರಿಲ್ಲ. ಬರ್ತಾರೆ ಯಾವಾಗ ನೀವು ಅಚೀವ್ಮೆಂಟ್ ಮಾಡಿದಾಗ ಬರ್ತೈತೆ ನೋಡ್ರಿ ಓಡಿ ಮಂದಿ ಹಿಂದಿಂದ. ಅದಕ್ಕೆ ಮೊದಲು ಸಿಗೋದು ನಿಮ್ಮ ಜೀವನದಾಗ ಅನುಮಾನನ, ಆಗತ್ತೋ ಎಲ್ಲೋ ಅನುಮಾನನ. ಈ ಅನುಮಾನ ಜೊತೆಗೆ ಸಮಾಜ ಒಂದು ಕೊಡ್ತೈತಿ ಅವಮಾನ. ಯಾವಾಗ ಈ ಅವಮಾನಗಳನ್ನ ಮೆಟ್ಟು ನಿಲ್ತಿರೋ ಆಗ ಬರುವುದು ಬಹುಮಾನ, ಕೊನೆಯ ಹಂತಕ್ಕೆ ಸನ್ಮಾನ. ಹಾಗಾಗಿ ಒಂದು ಸನ್ಮಾನದ ಸ್ಥಾನವನ್ನು ನೀವು ಸೇರಬೇಕಂದ್ರೆ ಮೊದಲು ಅವಮಾನಗಳನ್ನ ಎದುರಿಸಕ್ಕೆ ತಾಕತ್ತಿರಬೇಕು, ಮೊದಲು ಅನುಮಾನಗಳನ್ನ ಮೆಟ್ಟಿ ನಿಲ್ಲುವಂಥ ಧೈರ್ಯ ಇರಬೇಕು. ಆಗ ಬಹುಮಾನ ಮತ್ತು ಸನ್ಮಾನದ ಸ್ಥಾನಕ್ಕೆ ಹೋಗ್ತೀರಿ. ನನಗೆ ಒಂದೇ ಅಲ್ಲ, ಆರಂಭದಲ್ಲಿ ಹಾಸ್ಟೆಲ್ ವಾರ್ಡನ್ ಆದೆ, 2002 ಹಾಸ್ಟೆಲ್ ವಾರ್ಡನ್, ಅದಾದ ಬೆಳಗ್ಗೆ ಹೈಸ್ಕೂಲ್ ಟೀಚರ್ ಗೌರ್ಮೆಂಟ್ ಅಪಾಯಿಂಟ್, ಅದಾದಮೇಲೆ PU ಕಾಲೇಜ್ ಲೆಕ್ಚರ್, ಅದಾದಮೇಲೆ ಡಿಗ್ರಿ ಕಾಲೇಜ್ ಪ್ರೊಫೆಸರ್. ಹೀಗೆ ಹಂತ ಹಂತವಾಗಿ ಮೇಲೆ ಬಂದು ನನ್ನ ಸಹೋದರನ್ನು ಓದಿಸ್ಬೇಕಂತ ತಿಳ್ಕೊಂಡು ನಾನು ದುಡದಂಥ ರೊಕ್ಕದಾಗ ಹಣದಾಗ ಅವ್ರನ್ನ ಓದಿಸ್ಕೊಂಡು ಇವತ್ತೊಬ್ಬ ಹೈಸ್ಕೂಲ್ ಟೀಚರ್, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬ PSI ಆಗಿ ಬೆಂಗಳೂರೊಳಗಡೆ ಇದ್ದಾರೆ. 4 ಮಂದಿ ಇವತ್ತು ನೌಕರಿ ಮಾಡೋಕ್ಕಾಯ್ತಿದ್ವಿ. ಯಾವ ಮನೆಯಲ್ಲಿ ಶಾಲೆ ಬೇಡ ಅಂತ ಹೇಳಿದ್ರು ಅದೇ ಮನೆಯಲ್ಲಿ 4 ಮಂದಿ ಏನಪ್ಪ ಅಂದ್ರೆ ನಾವು ನೌಕರಸ್ಥರಾಗಿದ್ದೀವಿ. ಯಾಕೆ ಈ ಮಾತು ಹೇಳಕತ್ತಿರ? ತಂದೆ ತಾಯಿಗಳನ್ನ ಬ್ಲೇಮ್ ಮಾಡೋದಲ್ಲ. ಪಾಪ 10-20 ವರ್ಷಗಳ ಹಿಂದೆ ಶಿಕ್ಷಣದ ಬಗ್ಗೆ ಎಷ್ಟು ಅವೇರ್ನೆಸ್ ಇರಲಿಲ್ಲ. ಎಲ್ಲೋ ಯೂನಿವರ್ಸಿಟಿ ಇತ್ತು, ಎಲ್ಲೋ ಕಾಲೇಜುಗಳಿದ್ದು, ಈಗ ಕಾಲೇಜುಗಳು ನಿಮ್ಮ ಮನೆ ಹತ್ರನ ಬಂದು. ಯಾವಾಗ ಶಿಕ್ಷಣ ನಮ್ಮ ಹತ್ರ ಬರಾಕಿತ್ತು ಅದ್ರ ಬೆಲೆ ಕಡಿಮೆ ಹಾಕೋತ ಹೊಂಟಾಯ್ತು. ನಾವೆಲ್ಲ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ಒಂದು ಕೈಯಾಗ ಚಿಮಣಿ ಎಣ್ಣೆ ಡಬ್ಬಿ, ನಮ್ಮ ಬಡಿಗೆರ್ ಸರ್ದಾರ್ ಕೇಳ್ರಿ, ಒಂದು ಕೈಯಾಗ ರೇಷನ್ ಅಕ್ಕಿ, ಅವನ್ನ ತಗೊಂಡು ಹೋಗಿ ಸ್ಟೋವ್ ಮೇಲೆ ಕುದಿಸ್ಕೊಂಡು ತಿಂದು ಶಾಲೆ ಕಲ್ತವ್ರು. ಈಗ ಹಾಸ್ಟೆಲ್ ವ್ಯವಸ್ಥೆ, ಮಕ್ಕಳಿಗೆ ಹೋಗಿ ಬರ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ, ಇಂಥ ಸುಂದರ ಕಟ್ಟಡಗಳ ವ್ಯವಸ್ಥೆ, ಒಳಗೆ ಶಿಕ್ಷಕರ ವ್ಯವಸ್ಥೆ. ನಾವು ಒಂದೇ ಶಾಲೆ ಆಗ್ರಿ 3 ತರಗತಿಗಳು ಕೂಡ ಒಂದರಾಗ ಕಲಿತರು. 1ನೇ ತವರು 1-2 ಬರೀರಿ, 2ನೇ ತವರು ಕ ಬರೀರಿ, 3ನೇ ತವರು ಬಾಯ್ಪಾಟ್ ಮಾಡ್ರಿ. ಒಂದು ಹಾಲ್ನಾಗ 3 ಜನ ಕುಂತ ಕಲ್ತಂತವು. ಆದರೆ ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಇರೋ ಹೊತ್ನ್ಯಾಗ ಕಲಿಯಾಕೆ ನಿಮಗೇನಾಗೈತಿ, ಗುರಿ ಇಟ್ಕೊಳ್ಳೋಕೆ ಏನಾಗೈತಿ, ಆತ್ಮವಿಶ್ವಾಸದ ಮುನ್ನುಗ್ಗಕ್ಕೆ ನಿಮಗೇನಾಗೈತಿ ಅಂದ್ರೆ ಮನಸ್ಸು ಒಲ್ಲೆಗೈತಿ. ಯಾಕೆ ಒಲ್ಲೆಗೈತಿ ಅಂದ್ರೆ ಏನು ಮಾಡಿ ಏನೈತಿ ಆರಾಮದಿ ಹಿಂಗೆ ಇದ್ಕೊಂಡು ಹೋಗೋದು ತಿಳ್ಕೊಂಡರಿ. ತಂದೆ ತಾಯಿಗಳು ಎಲ್ಲಿವರೆಗೆ ನಿಮ್ಮ ಜೊತೆ ಬರ್ತಾರೆ, ಎಲ್ಲಿವರೆಗೆ ನಿಮಗೆ ಖರ್ಚು ಮಾಡ್ತಾರೆ, ಒಂದು ಲೆವೆಲ್ವರೆಗೂ. ಆಮೇಲೆ ಸಮಾಜ ನೀವು ಅಂದ್ಕೊಂಡಂಗಿಲ್ಲ. ಇದೊಂದು ಪೇಪರ್, ಇದು ಕೆಳಗೆ ಬಿದ್ದರೆ ಇದ್ರ ಮೇಲೆ ಕಾಲಿಟ್ಟು ಹೋಗ್ತಾರೆ. ಇದೇ ಪೇಪರ್ ತೊಗೊಂಡು ಇದಕ್ಕೊಂದೆರಡು ಕಡ್ಡಿ ಜೋಡಿಸಿ ಒಂದು ಸೂತ್ರ ಬಾಲಂಗುಷಿ ಕಟ್ಟಿ ಮ್ಯಾಲೆ ಹಾರಿಸಿದ್ರೆ ತುಳಿದು ಹೋದವರು ಹೊಳ್ಳಿ ನೋಡ್ತಾರೆ. ಯಾಕೆ ಹೊಳ್ಳಿ ನೋಡ್ತಾರೆ ಹೇಳ್ರಿ? ಆಗ್ಯಾಕೆ ಹೋದ್ರು ಯಾಕೆ ನೋಡ್ತಾರೋ? ಈಗ ಅದು ಗಾಳಿಪಟ ಆಗೈತಿ, ಯಾಕಂದ್ರೆ ಮ್ಯಾಲೆ ಹಾರಾಕೈತಿ. ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ನೀವೊಂದು ಸ್ಥಾನದಾಗಿದ್ರ, ನೀವು ಮೇಲೆ ಹಾರ್ತಿದ್ರ, ನೀವೊಂದು ಉನ್ನತ ಹುದ್ದೆ ಒಳಗಿದ್ರ ನಿಮ್ಮನ್ನು 1000 ಜನ ಮೇಲೆ ನೋಡ್ತಾರೆ. ಏನೂ ಇಲ್ಲಪ್ಪ ಅಂದ್ರೆ ಸಾಧಿಸದೆ ಹೋದ್ರೆ ನಿಮ್ಮನ್ನು ತುಳ್ಕೊಂಡು ಹೋದವರು 1000 ಮಂದಿ ಇರ್ತಾರೆ. ಅದಕ್ಕಾಗಿ ಅಥಣಿ ಕಾಲೇಜಿನ ವಿದ್ಯಾರ್ಥಿಗಳು ಕೆಳಗೆ ಬಿದ್ದು ಹೋಗ್ತಕ್ಕಂಥ ಧೂಳಿಪಟ ಆಗಬಾರ್ದು, ಮೇಲೆ ಹಾರತಕ್ಕಂಥ ಗಾಳಿಪಟ ಆಗಬೇಕು ಅನ್ನೋದು ನನ್ನ ಆಶಯ, ಇಡೀ ವೇದಿಕೆಯ ಆಶೀರ್ವಾದ. ಮೇಲೆ ಹಾರಬೇಕು, ಮೇಲೆ ಹಾರಬೇಕು. ಆದರೆ ಮೇಲೆ ಹಾರೋದು ಅಷ್ಟು ಸರಳವಾದ ಕೆಲಸ ಅಲ್ಲ. ಅದಕ್ಕಾಗಲೇ ಹೇಳಿದ್ನೆಲ್ಲ, ಕಾನ್ಫಿಡೆಂಟನ್ನು ಹೆಚ್ಚು ಮಾಡ್ಕೋಬೇಕು. ಇತ್ತೀಚಿನ ಸಂಶೋಧನೆ ಪ್ರಕಾರ ಹೆಣ್ಣುಮಕ್ಕಳಲ್ಲಿ ನಾಲೆಜ್ ಜಾಸ್ತಿ ಆಗೈತೆ. ಹೆಣ್ಣು ಮಕ್ಕಳಲ್ಲಿ ನಾಲೆಜ್ ಜಾಸ್ತಿ ಆಗೈತಿ, ಹುಡುಗರೊಳಗೆ ಕಾನ್ಫಿಡೆಂಟ್ ಜಾಸ್ತಿ ಐತತ್. ಹೆಂಗೆ ನಾಲೆಜ್ ಜಾಸ್ತಿ ಆಗೈತಿ ನಿಮ್ಗೆ ಗೊತ್ತೈತಿ. ಎಲ್ಲಿ ಹೋದ್ರೂ ರಿಸಲ್ಟ್ನ್ಯಾಗ ಅವರ ಮೇಲೆ ಇರ್ತಾರೆ. ನಮ್ಮ ಹುಡುಗರು ರಿಸಲ್ಟ್ ಈ ಕಡೆಯಿಂದ ನೋಡ್ತಾರೆ, ಕೆಳಗಿನಿಂದ. ಯಾಕೆ ಈ ಕಡೆಯಿಂದ? ಯಾಕೆ ನಮ್ಮಲ್ಲಿ ಬರಂಗಿಲ್ಲ, ನಮ್ಗೆ ಏಟ್ರಾಗೆ ಇರ್ತಾವೆ, ಕೆಳಗಾತಾರ ಅವ್ರು. ಆದರೆ ಹುಡುಗಿಯರು ರಿಸಲ್ಟ್ನಾಗ ಫಸ್ಟ್ ಇರ್ತಾರೆ. ಇನ್ನು ಕಾನ್ಫಿಡೆಂಟ್ ಇವ್ರದ್ದು ಜಾಸ್ತಿ ಹೆಂಗೈತೆ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಸ್ಪೋರ್ಟ್ಸ್ ಇದ್ದು ಒಂದು ಕಾಲೇಜ್ನ್ಯಾಗ ಆಟದ ಸರ್ ಬಂದ್ರತ್, ಹೆಸರು ಯಾರು ಕೊಡ್ತೀರಿ ನಾಳೆ ಸ್ಪೋರ್ಟ್ಸಾ? ಒಂದು ಹುಡುಗಿ ಸರ್ ಹಾಕಿದ್ ಬರ್ಕೊಂಡು ನಾ ಅಂತ ಓಡಂಗಿಲ್ಲ ಅಂದತ್. ನಾ ಯಾವಾಗ ಓಡಿ ನೀವು ನನ್ನ ಹೆಸರು ಬರ್ಸ್ತೀನಿ, ನಾ ಹೊಡೆದು ನಾನು ಅಂದತ್ತಕ್ಕೆ.
ಇಬ್ಬರು ನಾವು ಅಲ್ಲಿ ನೀವು ಅಲ್ಲಿ ಬಿಟ್ರತ್. ಹುಡುಗರ ಕಡೆ ಬಂದ್ರತ್ತ, ಹೆಸರು ಕೊಟ್ರತ್ತ, ಹುಡುಗರು ಸ್ಪೋರ್ಟ್ಸ್ನಾಗ ಓಡಿದ್ರು, ಗೆದ್ರು, ಬೊಬ್ಬನ್ ತೊಗೊಂಡ್ರು, ಖುಷಿ ಆಯ್ತು. ಇವರಿಬ್ಬರು ಏನು ಹೇಳಿದ್ರಲ್ಲ, ಒಂದು ಸಾಯಂಕಾಲ ಹೊತ್ತಿನಾಗ ಏನು ಮಾಡಿದ್ರಪ್ಪ ಅಂದರೆ ವಾಕಿಂಗ್ ಹೊಂಟಿದ್ರತ್. ಒಂದು ಹುಚ್ಚನಾಗ ಹಿಂದೆ ವಾವ್ ಅಂತ ಬೆನ್ನು ಹೈತತ್. ಅಯ್ಯವ್ವ ನಾಯಿ ತಿಳ್ಕೊಂಡು ಓಡಿದ್ರತ್. ಎಷ್ಟು ಓಡಿದ್ರಪ್ಪ ಅಂದ್ರೆ 5 ನಿಮಿಷನಾಗ 2 ಕಿಲೋಮೀಟ್ರ್ ಓಡ್ಯಾರ್ತಿಬ್ರು. ಅಲ್ಲಿ ಹೋಗಿ ಹೊಳ್ಳಿ ನೋಡಿರ್ತೀವ, ನಾವು ಎಷ್ಟು ಜೋರು ಓಡ್ತೀವೋ ನಮಗೆ ಗೊತ್ತೇ ಇಲ್ಲ ನಾವು ಓಡೋದಂದ್ರತ್. ಯಾಕಿದ್ರೆ ಹೇಳಕತ್ತೇನೆ ಅಂದರೆ ಇನ್ನರ್ ಟ್ಯಾಲೆಂಟ್ ನಿಮ್ಮ ಒಳಗಿರ್ತೈತಿ. ಆದ್ರೆ ಎಲ್ಲಿ ಸ್ಟೇಜ್ ಮೇಲೆ ಹಾಡಕ್ಕೆ ಹೋದ್ನ ರಾಗ ತಪ್ತೈತೋ ಏನೋ, ತಾಳ ತಪ್ತೈತೇನೋ, ಎಲ್ಲಿ ಸ್ಪೋರ್ಟ್ಸಿಗೆ ಓಡಕ್ಕೆ ಹೋದ್ನಾದ್ರೆ ಬಿದ್ದು ಅವಮಾನ ಆಕೈತೋ ಏನೋ, ಎಲ್ಲಿ ಭಾಷಣ ಮಾಡಕ್ಕೆ ಹೋದ್ನಂದ್ರೆ ಎಲ್ಲಿ ಶಬ್ದ ಮಿಸ್ಟೇಕ್ ಆಕ್ಕವೇನೋ, ಈ ಅಂಜಿಕೆ ಕೀಳರಿಮೆಗಳು ನಿಮ್ಮನ್ನು ಸಾಧನೆ ಮಾಡಕ್ಕೆ ಬಿಡಂಗಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಕಾಲಕ್ಕೆ ಭಕ್ತಿಗೆ ಬೆಲೆ ಇತ್ತು. ಶಿವ ಮೆಚ್ಚಿದ ಕಣ್ಣಪ್ಪ ಬರೀ ಭಕ್ತಿಯಿಂದ ಬೇಡದಕ್ಕೆ ದೇವರ ಪ್ರತ್ಯಕ್ಷ ಆಗಿದ್ದ, ಭಕ್ತಿಗೆ ಬೆಲೆ ಇತ್ತು. ಒಂದು ಕಾಲಕ್ಕೆ ಶಕ್ತಿಗೆ ಬೆಲೆ ಬತ್ತು. ಸಂಗೊಳ್ಳಿ ರಾಯಣ್ಣನ ಕಾಲಕ್ಕೆ ಶಕ್ತಿಗೆ ಬೆಲೆ ಇತ್ತು. ಹುಲಿಕೊಂದು ಬಂದ್ರೆ ಕೈಯೊಳಗೆ ಬಂಗಾರದ ಕಡಗ ಹಾಕಿ ಮೆರೆಸ್ತಿದ್ರು. ಇವತ್ತು ಇಲ್ಲಿ ಕೊಂದ್ರು ಬಿಡಂಗಿಲ್ಲ, ಮತ್ತು ಪ್ರಾಣಿ ಹತ್ಯೆ ಇವತ್ತು ನಡೆಯಂಗಿಲ್ಲ. ಅದಕ್ಕೆ ಹಂಗಿತ್ತು. ಶಕ್ತಿ ಹೋತು, ಭಕ್ತಿ ಹೋತು. ಒಂದು 10-20 ವರ್ಷದಿಂದ ಯುಕ್ತಿಗೆ ಬೆಲೆ ಬಂತು. ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಅದಾರೋ, ಯಾರು ಜ್ಞಾನವಂತರದಾರೋ ಅವ್ರಿಗೆ ಬೆಲೆ ಐತಿ. ಈ ಸದ್ದ ಪ್ರತಿಭಾವಂತರಿಗೆ ಬೆಲೆ ಐತಿ. ಅನುಶ್ರೀ ಹಿಂಗೆ ಮೈಕ್ ಹಿಡಿದು 1 ತಾಸು ಮಾತಾಡೋಕ್ಕೆ 2.5 ಲಕ್ಷ ತಗೋತಾಳು. ಗಂಗಾವತಿ ಪ್ರಾಣೇಶ್ 1 ತಾಸು ಮಾತಾಡಕ್ಕೆ 1 ಲಕ್ಷ ತಗೋತಾನೆ. ವಿಜಯ ಪ್ರಕಾಶ್ 5 ನಿಮಿಷದೊಂದು ಹಾಡಕ್ಕೆ 1,35,000 ರೂಪಾಯಿ ತಗೋತಾನೆ. ಕಾರಣ ಇವತ್ತು ಟ್ಯಾಲೆಂಟಿಗೆ ದೊಡ್ಡ ಬೆಲೆ ಇದೆ. ಹಾಗಾಗಿ ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಟ್ಯಾಲೆಂಟ, ಇವೆರಡನ್ನು ಬಳಸ್ಕೊಂಡ್ರೆ ನಿಮ್ಮನ್ನು ಹಿಡಿಯೋರೇ ಯಾರು ಇಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮೊಳಗೆ ಏನು ಸಾಮರ್ಥ್ಯ ಅದಾವೋ ಆ ಸಾಮರ್ಥ್ಯಗಳನ್ನ ಬಳಸ್ಕೊಳ್ಳಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ದೌರ್ಬಲ್ಯಗಳೇ ನಮ್ಮ ಸ್ಟ್ರೆಂಗ್ತ್ ಆಗಬೇಕು. ಯಾವ್ದು ನಮ್ಮ ವೀಕ್ನೆಸ್ ಹತ್ತಿವ ಅದನ್ನೇ ಏನಪ್ಪ ಅಂದ್ರೆ ಸಾಧಕ ಶಕ್ತಿಯನ್ನಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಅದಕ್ಕೆ ನಿಮ್ಮೊಳಗೆ ಏನು ಬೇಕಪ್ಪ ಅಂದ್ರೆ ಆತ್ಮವಿಶ್ವಾಸ ಅನ್ನೋದು ಬೇಕು. ಇದು ಮೊದಲನೇ ಮಾತಾಗಿತ್ತು. ಒಂದು ಜೋರಾದ ಚಪ್ಪಾಳೆ ಕೊಡಿ. ಆತ್ಮವಿಶ್ವಾಸ. ಇನ್ನು ಎರಡನೇ ಮಾತು ಸಮಯದ ಸದುಪಯೋಗ. ಯಾರು ಸಮಯಕ್ಕೆ ಗೌರವ ಕೊಡ್ತಾರೋ ಅವರಿಗೆ ಸಮಯ ಗೌರವವನ್ನು ತೆಗೆದುಕೊಂಡು ಬರ್ತೈತಿ. ಯಾರು ಸಮಯವನ್ನು ಸಾಯಿಸ್ತಾರೋ ಅವ್ರನ್ನ ಸಮಯನ ಸಾಯಿಸ್ತೈತಿ. ಯಾರು ಸಮಯಕ್ಕೆ ಅವಮರ್ಯಾದೆ ಮಾಡ್ತಾರೋ ಅವ್ರನ್ನ ಸಮಯವೇ ಅವಮರ್ಯಾದೆ ಮಾಡಿ ಒಂದು ಕೆಟ್ಟ ಸ್ಥಾನದಾಗ ನಿಲ್ಲಿಸ್ತೈತಿ. ಕಾರಣ ದೇವರು ಕೊಟ್ಟಂಥ ಅಮೂಲ್ಯವಾದಂಥ ದೊಡ್ಡ ಸಂಪತ್ತು ಯಾವುದಂದ್ರೆ ಸಮಯ. ಅದನ್ನು ನಾವೇನಪ್ಪ ಅಂದರೆ ಮ್ಯಾನೇಜ್ ಮಾಡಬೇಕು. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಈ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಇರ್ತಕ್ಕಂಥ ಸಮಯ ಯಾವನ್ನ ಬಳಸ್ಕೋತಾನೋ ಅವನು ದೊಡ್ಡ ಸಾಧಕನಾಗ್ತಾನೆ. ಆದರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಇವತ್ತು ಸಮಯ ಸಾಯಿಸಾಕತ್ತೀರಿ. ಹೆಂಗೆ ಸಾಯಿಸಾಕತ್ತಿರೋದು ನಿಮ್ಗೆ ಗೊತ್ತಾಗೋಲ್ತು. 2 ವಸ್ತುಗಳು, ಸಮಯ ಸಾಯಿಸು 2 ವಸ್ತುಗಳು. ಒಂದು ಟಿವಿ, ಇನ್ನೊಂದು ಮೊಬೈಲ್. ಈ ಮೊಬೈಲ್ ಅಂತಕ್ಕಂಥ ತಂತ್ರಜ್ಞಾನ ಏನಾದ್ರೂ ಉದ್ದೇಶ ಅಂದರೆ ಕಮ್ಯುನಿಕೇಷನ್. ನೀ ಎಲ್ಲಿದಿ, ನಾ ಇಲ್ಲಿ ಅದನ್ನು, ಹಂಗಾರೆ ಇಲ್ಲಿ ಬಾ, ಇಲ್ಲಿ ಸೋರೋಣ, ಕೆಲಸ ಮುಗಿಸೋಣ. ಒಂದು ಒಳ್ಳೆ ಕೆಲಸ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಸಂಶೋಧನೆ ಆಗಿರ್ತಕ್ಕಂಥ ಮೊಬೈಲ ಇವತ್ತು ರೀಲ್ಸಿಗೆ ಬಂದು ನಿಂತ್ಕೊಂಡ್ಬಿಟ್ಟೈತಿ. ನೀವು ರೀಲ್ಸ್ ಬಳಸ್ತೀರಿ ಅವು ಮುಗಿಯಂಗಿಲ್ಲ. ನಿಮ್ಗೆ ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ. ಪರೀಕ್ಷೆ ಬಂದಿದ್ದು ತಿಳಿಯಂಗಿಲ್ಲ. ರಿಸಲ್ಟ್ನಾಗ 0 ಬಂದಿದ್ದು ಆವಾಗ ಗೊತ್ತಾಕೈತಿ ನಿಮ್ಗೆ. ಅಲ್ಲಿ ತಕ್ಕ ಟೈಮ್ ಹೋಗಿದ್ದು ತಿಳಿದೋ ಇಲ್ಲ. ಹಾಗಾಗಿ ದಯವಿಟ್ಟು ಟಿ ವಿ ಒಳಗಡೆ ನೀವು ಬರಬೇಕಂದ್ರೆ, ಟಿ ವಿ ಒಳಗಡೆ ನಿಮ್ಮೊಂದು ಸಂದರ್ಶನ ಬರಬೇಕಂದ್ರೆ ನೀವು ಟಿ ವಿ ನೋಡ್ದು ಬಿಡಬೇಕು. ಮೊಬೈಲ್ನಲ್ಲಿ ನಿಮ್ಮನ್ನು 1000 ಜನ ನೋಡ್ಬೇಕಂದ್ರೆ ಮೊದಲು ನೀವು ಮೊಬೈಲ್ ನೋಡ್ದು ಬಿಡಬೇಕು. ಅಚೀವ್ಮೆಂಟ್ ಮಾಡಿದ್ರೆ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಮಾಧ್ಯಮದಾಗ ಬರ್ತೀರಿ. ಹಾಗಾಗಿ ಮೊಬೈಲ್ ಎಷ್ಟು ಕೆಟ್ಟಾಗೈತಿ ಮೊಬೈಲ್ ಅದು ಗೊತ್ತೈತಿ. ಇವತ್ತು ಕೈಯಾಗಿ ಹಿಡ್ಕೊಂಡು ಹೊಂಟ್ರ ಮುಂದೆ ಮಂದಿ ಬರಾಕೈತ್ಯಾರು, ಹಂದಿ ಬರಾಕೈತ್ಯಾವು, ಸಂಧಿ ಬರಾಕೈತ್ಯಾವು, ಒಂದು ನೋಡಂಗಿಲ್ಲ. ಹೋಗೋದ ಮೊನ್ನೆ ಡೆಲ್ಲಿ ಒಳಗೆ ಹೋಗ್ಬೇಕು ಹುಡುಗಿ, ಆಕೆ ಗೆಳತಿ ಜೋಡಿ ಮಾತಾಡ್ಕೊತ ಹೊಂಟಾಳ. ಹಲೋ ಹೇಳಿ ಹಾಯ್ ಅನ್ಕೋತ ದೊಡ್ಡ ಗಟ್ರದ ದಪ್ಪನ ಬಿದ್ದಾಳ. ಬಿದ್ದಕ್ಕೆ ಏನಬೇಕು, ಪ್ಲೀಸ್ ಕಾಪಾಡಿ, ನನ್ನ ಹ್ಯಾಂಡ್ಸೆಟ್ ಕಾಪಾಡಿ ಅಂದಳತ್. ಆ ಕಡೆದು ಹುಡುಗ ಬಂದ ಮೊಬೈಲ್ ಹ್ಯಾಂಡ್ಸೆಟ್ ಕಸ್ಕೊಂಡಕ್ಕ ಹೋಗಿ ಬಟಾಟಾ ಅಂತ ಹೊರ್ಕೊಂಡು ಹೋದ ಗಟ್ರದಾಗ. ಯಾಕಂದ್ರೆ ಮೊಬೈಲ್ ಬಂದ ಮೇಲೆ ಸಂಬಂಧಗಳು ಒಡೆದು ಹೋದು, ಸಂಸಾರಗಳು ಸರಿದು ಹೋದು, ಅಣ್ಣತಮ್ಮರೊಳಗಡೆ ಪ್ರೀತಿ ಇರಬೇಕಾದ ಜಗದಾಗ ದ್ವೇಷದ ಬೆಂಕಿ ಹೊತ್ತೈತಿ. ಮದುವೆ ಆದ ಕೇವಲ 8 ದಿವಸಕ್ಕೆ ಡೈವರ್ಸ್ ಆಗೋ ಕಾಲ ಬಂತು. ಹಿಂದಿನ ಕಾಲದಾಗ ನೋಡ್ಲಾರ್ದ ಮದುವೆ ಆಗ್ತಿದ್ರು, ಆದರೂ 60 ವರ್ಷದ ಜೀವನ ಮಾಡ್ತಿದ್ರು. ಅಜ್ಜಾಜಿನ ಕೇಳ್ರು, ಅವರೆಲ್ಲ ಲಗ್ನ ನೋಡಿಲ್ಲ ಅವ್ರು ಯಾರು ಹುಡುಗ ಹುಡುಗಿನ. ಅಲ್ಲೇ ಸ್ಟೇಜ್ ಮೇಲೆ ನೋಡ್ತಿದ್ರು, ನಮ್ಮ ಅಪ್ಪ ಎಂಥದ್ದು ಹುಡುಕ್ಯಾಡ್ಯಾನು, ಚಂದ ಐತೋ ಎಂಥದೈತಿ ಯಾರಿಗೆ ಗೊತ್ತು ಯವ್ವ ತಿಳ್ಕೊಂಡು ಸ್ಟೇಜ್ ಮೇಲೆ ಬಂದಾಗ ಯವ್ವ ಕರಿ ಡಾಂಬರ್ ಡಬ್ಬೆಗೈತಿ, ಎಂಥದ್ದು ಯಾಕೆ ಹುಡುಕ್ಯಾಡ ನಮ್ಮ ಅಪ್ಪ, ಚಲೋ ಹುಡುಕ್ಯಾಡಬಾರ್ದನ ಅಂತ. ಹಿಂದಿನ ಕಾಲದೊಳಗಡೆ ವೇದಿಕೆ ಮೇಲನ ನೋಡುವಂಥ ಅವಕಾಶ ಇತ್ತು. ಆದರೂ ಅವರ ದಾಂಪತ್ಯಗಳು ಗಟ್ಟಿದ್ದು. ಇವತ್ತು ತಾವ ನೋಡ್ಕೊಂಡಿರ್ತಾರೆ, ತಾವ ಮದುವೆ ಮಾಡ್ಕೊಂಡಿರ್ತಾರೆ, ಆದರೂ ಸಂಸಾರ ಮಾಡಲಾರ್ದ ಡೈವರ್ಸಿಗೆ ಬಂದು ನಿಲ್ಲಕತ್ಯಾವ. ಯಾಕೆ ನಿಲ್ಲಕತ್ಯಾವ ಅಂದ್ರೆ ಸಂಸಾರದಾಗ ಮಾತಾಡಬೇಕಾದಂಥ ಮಾತುಗಳು ಮದುವೆ ಆಗೋಕ್ಕಿಂತ ಮೊದಲ ಮೊಬೈಲ್ದಾಗ ಮುಗಿದು ಹೊಂಟಾವ. ನಮ್ಮ ಸಂಬಂಧಿಕರಲ್ಲಿ ಒಬ್ಬ ಹುಡುಗಿ ನಮ್ಮ ಅತ್ತೆ ಮಗಳಾಗಬೇಕು.
ಆಕೆ ಗಂಡಗೆ ಹೇಳಕೈತೆ ನಮ್ಮ ಮದುವೆ ಆಗಲಿಕ್ಕಿದ ನಮ್ಮ 3 ತಿಂಗಳೈತೆ ಮದುವೆ. ಆಕೆ ಗಂಡಗೆ ಹೇಳೋದು ಕೇಳಿಸ್ಕೊಂಡೆ. ಈ ಲಗ್ನಕ್ಕೆ ಎಂಗೇಜ್ಮೆಂಟ್ ಆದವ್ರು ಮಾತು ಭಾಳ ಚಂದ ಇರ್ತಾವೆ, ಸುಮ್ಮನೆ ಕೇಳಿಸ್ಕೊಡು, ದೂರ ನಿಂತು ಸಮೀಪ ಹೋಗ್ಬೇಡ. ಸಮೀಪ ಹೋದ್ರೂ ಕೂಡ ಗೊತ್ತಾಗಂಗಿಲ್ಲ, ಹೆಂಗಿರ್ತಾವ ಗೊತ್ತ ನಾವು. ಹಾಂ ಹಲೋ ಹೇಳ, ಹ್ಞೂ ಮತ್ತೆ ಹ್ಞೂ ಹೌದನ, ಹ್ಞೂ 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 ಹಾಂ ಹ್ಞೂ ಹಾಂ ಹ್ಞೂ ಏನು ಮಾತಾಡ್ತಾವೋ ಏನೋ, ಬರೀ ಹ್ಞೂ ಹಾಂ ಹೈ ಹ್ಞೂ ಹಾಂ ಎಟ್ಟ ಕೇಳಿಸ್ತೇಳಿ. ಅದಕ್ಕಾಗಿ ಆಕೆ ಹೇಳ್ತಾಳೆ, ರೀ ನಮ್ಮ ಮದುವೆ ಜಮಖಂಡಿ ಮುರುಗೋಡು ಕಲ್ಯಾಣ ಮಂಟಪದಾಗ ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು. ನಮ್ಮಪ್ಪ ಹೋಗಿ ಹೋಗಿ ಮನೆ ಮುಂದೆ ಮಾಡಾಕೈತಾನು, ನಮ್ಮ ಮಕ್ಕಳ ಮದುವೆ ಮಾತ್ರ ನಾವು ಅಲ್ಲೇ ಮಾಡೋಣ್ರಿ ಅಂತ. ನಾನು ಈಕಿದ ಏನೋ ಗ್ಯಾರಂಟಿ ಇಲ್ಲ. ಈಕೆ ಮಕ್ಕಳ ಮದುವೆವರೆಗೆ ಮಾತಾಡ್ತಾಳಂದ್ರೆ ಇನ್ನೇನು ಉಳಿಸ್ಯಾಳಂತ. ಹಿಂಗಾಗಿ ಮದುವೆ ಆಗಿ 6 ತಿಂಗಳ ತಕ್ಕ ನೀ ಎಲ್ಲೋ ನಾ ಅಲ್ಲೇ, ಮದುವೆ ಆದ 6 ತಿಂಗಳಾದ್ಬೇಕು ನೀ ಅಲ್ಲೇ ನಾ ಇಲ್ಲೇ, ವರ್ಷ ಆದ ಬಳಿಕ ನೀರು ಇರಬೇಕು ಮನ್ಯಾಗ ನಾರು ಇರಬೇಕು, ಆ ಲೆಕ್ಕಕ್ಕೆ ಬಂದಾವ. ಹಾಗಾಗಿ ದಯವಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ, ಮೊಬೈಲ್ ತಂತ್ರಜ್ಞಾನ ಪೂರಕ ಸಾಧನವೂ ಐತಿ, ಅಷ್ಟೇ ಮಾರಕವೂ ಐತಿ. ಶಿಕ್ಷಣಕ್ಕೆ ಬೇಕಾದಂಥ ಹಲವಾರು ಸಂಗತಿಗಳು ಮೊಬೈಲ್ದಾಗ ಅದಾವೆ. ಆ ದೃಷ್ಟಿಯಿಂದ ಅದನ್ನು ಉಪಯೋಗ ಮಾಡ್ಕೋಬೇಕೇ ಹೊರತು ಬದುಕನ್ನು ಸರ್ವನಾಶ ಮಾಡುವಂಥ ಸಂಗತಿಗಳ ಕಡೆಗೆ ಲಕ್ಷ್ಯ ವಹಿಸಬಾರ್ದು. ಭಾಳ ಜನ ವಿದ್ಯಾರ್ಥಿಗಳು ನೋಡ್ತೀವಿ ನಾವು, ಕಾಲಾಗ ಮೆಟ್ಟಿರಂಗಿಲ್ಲ, ಕರೆ ಮೊಬೈಲ್ನಾಗ ನೆಟ್ ಇರ್ತೈತೆ ಅವ್ರಿಗೆ. ಗೂಗಲ್ ಒಂದಿದ್ರೆ ಸಾಕು, ಗುರುಗಳು ಯಾಕೆ ಬೇಕು ಅಂತ ಕೇಳಾಕೈತ್ಯಾರ ಇವತ್ತು. ಆತ್ಮೀಯ ವಿದ್ಯಾರ್ಥಿಗಳೇ, ಗುರುನ ಗೂಗಲ್ಲನ ಗೂಗಲ್ ಐತಂತ ಹೇಳಿಕೊಟ್ಟವನೇ ಗುರು. ಹಾಗಾಗಿ ನಿಮ್ಮೆಲ್ಲ ಶಿಕ್ಷಕರು ಒಂದು ಜೋರಾದ ಚಪ್ಪಾಳೆ ಕೊಡಿ. ಭಾಳ ಖುಷಿ ಅನಿಸಿದ್ದು ಏನಂದರೆ, ಭಾಳ ಕಡೆ ಏನಪ್ಪ ಅಂದರೆ ಶಾಸಕರು ಅದನ್ನು ಅಭಿಪ್ರಾಯ ಪಡೋಂಗಿಲ್ಲ, ಆದರೆ ಇಲ್ಲಿ ಇಷ್ಟೆಲ್ಲ ಸಾಧನೆ ಆಗಬೇಕಾದ್ರೆ ಕಾರಣ ನಮ್ಮ ಶಿಕ್ಷಕರು ಅಂತ 6 ಸರಿ ಪ್ರಸ್ತಾಪ ಮಾಡಿದ್ರಲ್ಲ, ಅವ್ರಿಗೊಂದು ಚಪ್ಪಾಳೆ ಕೊಡಿ. ಯಾಕಂದರೆ ಒಂದು ಕಟ್ಟಡವನ್ನು ಕಟ್ಟಬಹುದು, ಹುಡುಗರನ್ನ ಹೆಂಗೋ ಅಡ್ಮಿಷನ್ ಮಾಡಿ ತೊಗೊಂಡು ಬರ್ಬೋದು, ಅದರ ಒಳಗಡೆ ಕ್ವಾಲಿಟಿ ಶಿಕ್ಷಣ ನಡಿಬೇಕು, ಅದು ಶಿಕ್ಷಕನಿಂದ. ಇಲ್ಲಿರ್ತಕ್ಕಂಥ ನಮ್ಮ ವಿಲಾಸ್ ಕಾಂಬಳಿ ಮತ್ತು ಟೀಮ್ ಹೆಂಗೈತಿಪ್ಪ ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ ಮಿಡಿಯುವಂಥ ಪ್ರಾಣ ಮಿತ್ರರವರು. ತಮ್ಮ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಮನೆಯಾಗ ಹೇಳ್ತಾರೋ ಗೊತ್ತಿಲ್ಲ, ಆದರೆ ನಿಮಗೆ ಕಲಿಸಬೇಕು, ಸಮಾಜದ ಮುಖ್ಯವಾಹಿನಿ ತೆಗೆದುಕೊಂಡು ಬರಬೇಕಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಕ್ಕಂಥ ಶಿಕ್ಷಕರ ಪಡೆಗೆ ಒಂದು 2 ಸಾಲ ಹಾಡ ಹೇಳಕ್ಕೆ ಇಷ್ಟಪಡ್ತೀನಿ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ, ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರೆ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ, ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರೆ. ಅಜ್ಞಾನ ಅಳಿಸಿ ಸುಜ್ಞಾನ ಸುರಿಸಿ ಬ್ರಹ್ಮಾಂಡ ತೆರೆದು ಇಟ್ಟೆ, ಅಜ್ಞಾನ ಅಳಿಸಿ ಸುಜ್ಞಾನ ಸುರಿಸಿ ಬ್ರಹ್ಮಾಂಡ ತೆರೆದು ಇಟ್ಟೆ, ಸಾಗರದ ತುಂಬ ಜ್ಞಾನವನ್ನು ತುಂಬಿ ಅರಸಲು ನಮಗೆ ಬಿಟ್ಟೆ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ, ನಮಿಸುವೆನು 100 ಬಾರಿ, ನಮಿಸುವೆನು 100 ಬಾರಿ. ನಿಮ್ಮೆಲ್ಲ ಗುರುಗಳಿಗೆ 100 ಬಾರಿ ಅಲ್ಲ, 1000 ಬಾರಿ ನಮಿಸಿದ್ರು ಕೂಡ ಕಡಿಮೆ. ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ವಿದ್ಯೆಯ ಬಾಳಿನ ಬೆಳಕನ್ನು ನೀಡತಕ್ಕಂಥ ಗುರು ನಿಮಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಅವ್ರ ಕಡೆ ಲಕ್ಷ್ಯ ಕೊಡಬೇಕೆ ಹೊರತಾಗಿ ಇಂಥ ಮೊಬೈಲ್ದಿಂದ ಬೆನ್ನು ಹತ್ತಿ ಜೀವನ ಹಾಳು ಮಾಡ್ಕೋಬೇಡ್ರಿ. ಇನ್ನು ಟಿ ವಿ ಹೆಚ್ಚು ಹುಡುಗರು ನೋಡೋದು ಕಡಿಮೆ ಮಾಡ್ಯಾರ, ನೀವು ನೋಡೋಕೈತೆ. ಈ ಮೊಬೈಲ್ ಬಂದ ಮೇಲೆ ಪರಿಸ್ಥಿತಿ ಏನೇನಾಗೈತಪ್ಪ ಅಂದರೆ, ಬಯಲಾಟಗಳಿತ್ತು, ಅಂಥ ಸುಂದರ ಬಯಲಾಟಗಳನ್ನು ನುಂಗಿ ನೀರು ಕುಡಿದು ಸಿನಿಮಾ ಬಂತು, ಆ ಸಿನಿಮಾ ನುಂಗಿ ಟಿ ವಿ ಬಂತು, ಆ ಟಿ ವಿ ನುಂಗಿ ಮೊಬೈಲ್ ಬಂತು. ಇಷ್ಟೆಲ್ಲ ವಸ್ತುಗಳನ್ನ ನುಂಗಿದಂಥ ಮೊಬೈಲ ನಿಮ್ಮನ್ನು ನುಂಗಲಾರ್ದ ಬಿಡಂಗಿಲ್ಲ. ಅದಕ್ಕೆ ಅದ್ರ ಜೊತೆಗೆ ಟಿ ವಿ ಮನರಂಜನೆ ಬೇಕು. 1-2 ಧಾರಾವಾಹಿ ನೋಡಿ ಹುಡುಗ್ಯಾರು, ನಿಮ್ಗೆ ಹೇಳಕತ್ತೀನಿ, 1-2 ನೋಡ್ಬೇಕು. ಸೀರಿಯಲ್ ಬಾಯ್ ಸೀರಿಯಲ್ ಬರ್ತಾವ ತಿಳ್ಕೊಂಡು ಧಾರಾವಾಹಿ ಬೆನ್ನು ಹತ್ತಬೇಡ್ರಿ. ಯಾಕಂದ್ರೆ ಅವರು ನಿಮ್ಗೆ ಟೈಮ್ ಪಾಸ್ ಮಾಡಲಿಕ್ಕೆ, ರಂಜನೆ ಕೊಡಲಿಕ್ಕೆ, ನಿಮ್ಮ ವಿದ್ಯೆಯ ಸಮಯವನ್ನು ಹಾಳು ಮಾಡಲಿಕ್ಕೆ ಹಲವಾರು ಧಾರಾವಾಹಿಗಳು ನಿಮ್ಮ ಮುಂದೆ ಇಡ್ತಾರೆ. ಅದರ ಬೆನ್ನು ಹತ್ತಿದ್ರೆ ದಯವಿಟ್ಟು ನೀವೇನನ್ನು ಪಡ್ಕೊಳ್ಳೋಕ್ಕಾಗಂಗಿಲ್ಲ. ನೋಡ್ರಿ, ಟಿ ವಿ ನೋಡೋದ್ರಿಂದ ನನ್ನ ಪ್ರಕಾರ ಮಾನಸಿಕ ದೈಹಿಕ ಎರಡೂ ಹಾಳು ಮಾಡ್ಕೊಡೋಂಥ ಉದಾಹರಣೆಗಳದಾವೆ. ಜಮಖಂಡಿ ಒಳಗೆ ಬರ್ರಿ ನೀವು, ಮೊದಲು ತೆಳ್ಳಗೆ ಇದ್ದರು ನೋಡವ್ರು, ಇವತ್ತೇನು ಹಿಂಗೆ ಕೂತಾವೆ ಟಿ ವಿ ಮುಂದೆ ಕೂತು ಕೆಲಸ ಇಲ್ಲ, ಬಗಸಿಲ್ಲ, ದುಡಿಯಂಗಿಲ್ಲ, ಬಿಡಂಗಿಲ್ಲ. ಹೆಂಗಾಗೈತಿಪ್ಪ ಅಂದ್ರೆ, ಈಗ ಟಿ ವಿ ಮೊದಲು ಡುಮ್ ಇದ್ದು ಗೊತ್ತಾನ, ಟಿ ವಿ ಹಿಂಗೆ ಡುಮ್ ಹಿಡಿದು ನೋಡವ್ರು ಹೆಂಗಿದ್ರಿ, ತೆಳ್ಳಗಾಗಿದ್ರು. ಈಗ ಟಿ ವಿ ತೆಳ್ಳಗಾಗ್ಯಾವ, ನೋಡವ್ರು ಡುಮ್ ಆಗಿ ಕೂತಾರೆ. ಕೆಲಸ ಬಿಟ್ಟು ಟಿ ವಿ ಮುಂದೆ ಕೊಂಡ್ರು.
ಕಾಣದಂತೆ ಮಾಯವಾದವೋ ಒಳ್ಳು ಕಲ್ಲು ಮೂಲೆಯನ್ನು ಸೇರಿಕೊಂಡವೋ. ಕಾಣದಂತೆ ಮಾಯವಾದವೋ ಬೀಸು ಕಲ್ಲು ಮೂಲೆಯನ್ನು ಸೇರಿಕೊಂಡಿತೋ. ಸೇದು ಬಾವಿ ಹೋಯ್ತು ಪೈಪು ಮನೆಗೆ ಬಂತು. ಸೇದು ಬಾವಿ ಹೋಯ್ತು ಪೈಪು ಮನೆಗೆ ಬಂತು. 4 ಹೆಜ್ಜೆಗಟೋ ಬಂದವೋ, ಬರೀ 4 ಹೆಜ್ಜೆಗಟೋ ಬಂದವೋ. ಎಲ್ಲ ಕಾಣದಂತೆ ಮಾಯವಾದವೋ. ನಿಮಿಷದಲ್ಲಿ ಹಿಟ್ಟು ರುಬ್ಬಿತೋ, ನಮ್ಮ ಶಿಕ್ಷಣದಲ್ಲಿ ಚಟ್ನಿ ಮಾಡಿತೋ. ನಿಮಿಷದಲ್ಲಿ ಹಿಟ್ಟು ರುಬ್ಬಿತೋ, ನಮ್ಮ ಶಿಕ್ಷಣದಲ್ಲಿ ಚಟ್ನಿ ಮಾಡಿತೋ. ಕುಟ್ಟೋದಿಲ್ಲ, ಬೀಸೋದಿಲ್ಲ, ಬಗ್ಗೋದಿಲ್ಲ, ಬಳುಕೋದಿಲ್ಲ ನಮ್ಮ ಮೈಯ. ಯವ್ವ ನಮ್ಮ ಮೈಯ ಹಂಡೆಯಾಯಿತೋ. ಹಂಡೆ ಅಂತ ಮೈ ಮಾಡ್ಕೊಂಡು ದೇಹ ಕೆಡಿಸ್ಕೊಳ್ಳೋದು. ಟಿ ವಿ ಹೆಚ್ಚು ಕಡಿಮೆ ದೇಹ ಕೆಡ್ಸಾಕತ್ತೈತಿ, ಮೊಬೈಲ್ ಮನಸ್ಸು ಕೆಡ್ಸಾಕತ್ತೈತಿ. ಅದಕ್ಕಾಗಿ ಟಿ ವಿಯನ್ನು ಎಷ್ಟು ಬೇಕಟ್ಟು ಮನರಂಜನೆ ಬೇಕು ಬೇಡಂತಲ್ಲ, ಆದರೆ ಅದನ್ನು ಎಷ್ಟು ಬೇಕಟ್ಟು ಬಳಸ್ಕೊಳ್ಳಿ. ನಿಮ್ಮ ಓದಿನ ಸಮಯವನ್ನು ಟಿ ವಿಗೆ ಒಪ್ಪಿಸಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ ಎಷ್ಟು ಚಂದ ಇತ್ತು ಅಲ್ಲ, ಬೀಸು ಹಾಡು ಕುಟ್ಟು ಹಾಡು ನಮ್ಮೆಲ್ಲ ಕನ್ನಡ ಮೇಷ್ಟ್ರಾಗಿ ಅದನ್ನು ಉಳಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಆದರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಆ ಕಡೆ ಲಕ್ಷ್ಯ ಕೊಡದೇ ಹೋದರೆ ನಮ್ಮ ಸನಾತನ ಸಂಸ್ಕೃತಿ ಎಲೆ ಮರೆ ಕಾಯಿಗೆ ಹೋಗತ್ತೆ, ಒಂದಿನ ಇಲ್ಲವಾಗತ್ತ. ಬೀಸ್ಕೋತ ಹಾಡು ಹಾಡ್ತಿದ್ರು ನಮ್ಮವ್ರು. ಎಷ್ಟು ಚಂದ ಮುಂಜಾನೆ ಎದ್ದು ಬೆಳಗ್ಗೆ 4:15 ಹೇಳ್ತಿದ್ರು. ನೀವೆಷ್ಟು ಕೇಳ್ತೀರಿ ನೋಡ್ಕೋರಿ, ನಿಮ್ಮನ್ನ 4:15 ಹೇಳ್ತಿದ್ರು. ಎದ್ದ ಬೀಸುವಂಥ ಸಂದರ್ಭ, ಕಲ್ಲು ಹಿಡ್ಕೊಂಡು ಮುಕ್ಕು ಹಾಕ್ತಿದ್ರು. ಮುಕ್ಕು ಅಂದ್ರೆ ಗೊತ್ತೈತೆ ನಿಮ್ಗೆ? ಮುಕ್ಕುದು ಗೊತ್ತೈತೆ ನಿಮಗೆ? ಮುಕ್ಕು ಗೊತ್ತಿಲ್ಲ. ತಗೊಂಡು ಜೋಳ ಹಾಕಿ ಬೀಸು, ಕೂತ್ಕೊಂಡು ಬೀಸುವಾಗ ಹೆಂಗೆ ಹಾಡ್ತಿದ್ರು, ಸುಮ್ಮೊಂದು 2 ಹೇಳ್ತೀನಿ ನಿಮ್ಗೆ ಹೆಂಗಾಯ್ತು. ಆ ಕಲ್ಲ ಈ ಕಾಲ ಮುಂದಿನ ಇಳಕಲ್ಲ, ಚಂದಾನ ಕಲ್ಲ ಮುದುಗಲ್ಲ, ಇವ ಯಾವೂರ ಮುತ್ತುಗಾರ, ಯಾವೂರ ಮುತ್ತುಗಾರ, ಮುಂದಿನ ಹಳ್ಳಿ ಸುಬೇದಾರ, ನನ್ನ ತಮ್ಮ ದೊರೆಯ ಸರದಾರ, ಯವ್ವ ಯಾವೂರ ಮುತ್ತುಗಾರ. ದಟ್ಟಿಯ ದಡಿ ಸಣ್ಣ, ದೀಪದ ಕುಡಿ ಸಣ್ಣ, ನಟ್ಟ ಕಡಿಯವನ ನಡ ಸಣ್ಣ, ಯವ್ವ ಯಾವೂರ ಮುತ್ತುಗಾರ, ಯವ್ವ ಯಾವೂರ ಮುತ್ತುಗಾರ. ಹೊಡ್ರನ್ ಚಪ್ಪಾಳೆ. ಚಪ್ಪಾಳೆ ಹೊಡೆದು ಹಾಡು ಚೆಂದಾಗೈತೆ ಅಲ್ಲ, ಉಸಿರು ತೊಗೊಳಕ್ಕೆ ಟೈಮ್ ಬೇಕಲ್ಲ ನನಗೆ, ಅದಕ್ಕೆ ಕೊಡ್ರಿ ಅಂತ ನೋಡಿ ಎಲ್ಲ ಹೋಗ್ಬಿಡುತ್ತೆ. ಆಗಲೇ ಹೇಳಿದ್ನ, ಲಗ್ನ ಮೇಲೆ ಸ್ಟೇಜ್ದಾಗ ನಿಂತಾಗ ಗಂಡನ ಹೆಸರು ಡೈರೆಕ್ಟ್ ಹೇಳಿದ್ರೆ ಅಸಹ್ಯ ಯಾಕೆ ತಿಳ್ಕೊಂಡು ಒಡಪ ಹಾಕಿ ಹೇಳಿಸ್ತಿದ್ರು. ಕಲ್ಕೋಬೇಕು, ಹೆಣ್ಮಕ್ಳಾದವ್ರು ನೀವು ಕಲ್ಕೋಬೇಕು. ನಾಳೆ ಗಂಡನ ಹೆಸರು ಹೇಳೋ ಹೊತ್ನ್ಯಾಗ ಇವಾರಿ ನಮ್ಮ ಬಸ್ಸು ಏನು 20 ಸರಿ 20 ವರ್ಷ ಸಂಸಾರ ಮಾಡಿದಂಗೆ ಬಸ್ಸು ಅಂತ ಅಲ್ಲ. ಯಾಕಂದ್ರೆ ಹಳ್ಳಿ ಹುಡುಗಿ ಅಟ್ಟು ಈಜಿಯಾಗಿ ಗಂಡನ ಹೆಸರು ಎಂದೂ ಹೇಳಬಾರ್ದು. ಕೇಳೋದು ಹಾಡ ಕೇಳಿರಲ್ಲ, ಇಲ್ಲ ಇಲ್ಲ ಆಗೋದಿಲ್ಲ, ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ, ಸಲಿಗೆ ಚಂದ ಅಲ್ಲ. ಹಂಗತ್ ಹೇಳ್ದೆ ಬಿಡ್ತಿರ್ಕಿಲ್ಲಕಿ ಹೇಳ್ತೇಳು. ಹೆಂಗೆ ಹೇಳ್ತೇಳು? ಕಟ್ಟಕ ರೊಟ್ಟಿ ತಟಕ ಎಣ್ಣಿ, ಕಟ್ಟಕ ರೊಟ್ಟಿ ತಟಕ ಎಣ್ಣಿ, ಕಟ್ಕೊಂಡು ಹೋಗೋದ್ರೆ ಚಟ್ಕೊಂಡು ಹೋಗ್ತಾನೆ ನಮ್ಮ ಬಸ್ಸು ಮಾಮಾರಿ. ಅವ್ರ ಖುಷಿ ಆಗೈತಿ ಬಸ್ಸೋನ ಅವ್ರಿಗೆ. ಉಳ್ಳಾಗಡ್ಡಿಗೆ ಪದರ ಬಾಳ, ಉಪ್ಪಿಟ್ಟು ಉದರ ಬಾಳ, ಉಳ್ಳಾಗಡ್ಡಿಗೆ ಪದರ ಬಾಳ, ಉಪ್ಪಿಟ್ಟು ಉದರ ಬಾಳ, ನನ್ನ ಮೇಲೆ ನಮ್ಮ ಬಸ್ಸು ಮಾಮನ್ನ ಎದರ ಬಾಳ್ರಿ. ಹಿಂಗೆ ಹೇಳಿ ಒಡಪ ಹೇಳ್ತಕ್ಕಂಥ ಕಾಲದಾಗ ಹೋಗಿ ಇವತ್ತೇನು ಸ್ಟೇಜ್ ಮೇಲೆ ನಿಂತಿರ್ತಾರೋ ಆ ಸ್ಟೇಜ್ ಬಾಜು ಹಾಕಿರ್ತಾರೆ. ಇವ್ರು ಹಾಡೋದೇನು ಕುಣಿಯೋದೇನು ಅದೇನೋ ಪ್ರೀ ವೆಡ್ಡಿಂಗ್ ಅತ್ತ, ಅದನ್ನು ನೋಡಾಕನ ನಾಚಿಕೆ ಬರುತ್ತೆ ನಮಗರೆ. ಅದೆಲ್ಲ ಮಾಡಿ ನೋಡಿ ಕೂಡ 8 ದಿವಸಕ್ಕೆ ಡೈವರ್ಸ್ ಆಗ್ತಾವಲ್ಲ, ಮತ್ತು ಎಲ್ಲಿ ಹೋತ ಆ ಚಿತ್ರ ಈ ವಿಚಿತ್ರ ಅನಿಸುತ್ತೆ ನನಗೊಮ್ಮೆ. ಹಾಗಾಗಿ ದಯವಿಟ್ಟು ನಮ್ಮ ಸನಾತನ ಸಂಸ್ಕೃತಿಯನ್ನು ರಾಜ್ಕುಮಾರ್ ಹೇಳುವಾಗ ಎಷ್ಟೇ ದೊಡ್ಡವರಾದ್ರೆ ಏನಂತೆ, ಹಿಂದಿನ ದಾರಿ ಮರಿಬಾರ್ದಂತೆ, ದಾಟಿದ ಮೇಲೆ ದೋಣಿ ಮರಿಬಾರ್ದು, ಹತ್ತಿದ ಮೇಲೆ ಏನೇ ಒದಿಬಾರ್ದು. ಭಾಳ ಜನ ಇವತ್ತು ಹಂಗೆ ಮಾಡಾಕತ್ತೀವಿ. ಒಂದಿಷ್ಟು ಅಕ್ಷರಗಳು ಕಲ್ಕೊಂಡು ಮಾತ್ರಕ್ಕೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯಾಕತ್ತೀವಿ. ನೀವೆಲ್ಲೇ ಹೋದರೂ ಕೂಡ ಕಲಿಸಿದ ಗುರುಗಳನ್ನು, ಹೆತ್ತ ತಂದೆ ತಾಯಿಗಳನ್ನು, ವಿದ್ಯಾಸಂಸ್ಥೆಯನ್ನು, ಅತನೀಯ ಮಣ್ಣನ್ನು, ನಮ್ಮ ಜಾನಪದ ಸಂಸ್ಕೃತಿಯನ್ನು ಎಂದು ಮರೆಯೋದಿಲ್ಲ ಅನ್ನೋದಕ್ಕೆ ಒಂದು ಚಪ್ಪಾಳೆ ಕೊಡ್ಬೇಕು. ನೀವೆಲ್ಲ ಮರಿಬಾರ್ದು. ಕಾರಣ ಏನಪ್ಪ ಅಂದರೆ ಅದು ನಮ್ಮ ಜೀವದ್ರವ್ಯ, ಅದು ನಮ್ಮ ನೆಲಮೂಲ ಸಂಸ್ಕೃತಿ. ಅಲ್ಲಿಂದ ನಮ್ಮ ಸ್ಥಾನಗಳು ಆರಂಭವಾಗಬೇಕು. ತಿಳಿತಲ್ಲ? ಹೀಗೆ ಎರಡೂ ರೀತಿಯಿಂದ ಸಮಯವನ್ನು ನೀವು ಉಳಿಸ್ಕೋಬೇಕು.
ಇನ್ನೊಂದು ಸಮಯ ಹಾಳು ಮಾಡ್ತಕ್ಕಂಥ ಶತ್ರು ಈ ಪ್ರೀತಿ ಪ್ರೇಮ. ದಯವಿಟ್ಟು ವಿದ್ಯಾರ್ಥಿಗಳೇ, 10 ನಿಮಿಷದ ಆಕರ್ಷಣೀಯ ಲೋಕಕ್ಕೆ ಬಲಿಯಾಗಿ ಸುಂದರ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ. ಕಲಬುರಗಿಯಲ್ಲಿ ನೌಕರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಕೋಟ್ಯಾಧೀಶ್ವರ ಮನೆತನದೊಂದು ಹುಡುಗಿ BSc ಓದಿದಳು, ಎಂಗೇಜ್ಮೆಂಟ್ ಮಾಡಿದರು, ಸಾಫ್ಟ್ವೇರ್ ಇಂಜಿನಿಯರ್. 2012ನೇ ಇಸ್ವಿಯ ಸ್ಟೋರಿ ಇದು, ಜೀವಂತ ಸ್ಟೋರಿ, ನಡೆದ ಸ್ಟೋರಿ ಮುಂದೆ ಹೇಳಕತ್ತೀನಿ. ಆ ಒಂದು ಹುಡುಗಿ ಅಮೇರಿಕಾದ ಇಂಜಿನಿಯರ್ ಜೊತೆ ಮದುವೆ ಆಗಬೇಕಾಗಿತ್ತು. ಮದುವೆ ದಿನ ತಳಿರು ತೋರಣಗಳಿಂದ ಊರು ಶೃಂಗಾರ ಆಗ್ಯದ, ಎಲ್ಲಿ ನೋಡ್ತಿಲ್ಲಿ ಬಂಧು ಭಗಿನಿಯರು ಬರಾಕತ್ಯಾರ, ಅಡಿಗೆ ಆರಂಭ ಆಗ್ಯದ. ಆದರೆ ಹುಡುಗಿ ಕೋಣೆ ಒಳಗೆ ಹೋಗಿ ನೋಡಿದ್ರೆ ಹುಡುಗಿ ಇರಲಿಲ್ಲ. ಆ ಹುಡುಗಿ ಕೋಣೆ ಒಳಗೆ ಟೇಬಲ್ ಮೇಲೆ ಒಂದು ಲೆಟರ್ ಇತ್ತು. ಆ ಲೆಟರ್ದಲ್ಲಿ ಏನು ಬರ್ತಿತ್ತು ಅಂದರೆ, ಅಪ್ಪ ದಯವಿಟ್ಟು ನನ್ನ ಕ್ಷಮಿಸಿಬಿಡು, ನೀನು ನೋಡಿರ್ತಕ್ಕಂಥ ಅಮೇರಿಕದ ಹುಡುಗನ ಜೊತೆ ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ. ನಾನು ನಮ್ಮ ಮನೆಯೊಳಗೆ ಕಾರ್ ಡ್ರೈವರ್ನ ಜೊತೆ ಹೋಗ್ತಾ ಇದ್ದೀನಿ. ಮನೆ ಕಾರ್ ಡ್ರೈವರ್ ಜೊತೆ ಹೋಗ್ಯಾಳ, ದಯವಿಟ್ಟು ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಆದರೂ ಬಿಡಲಿಲ್ಲ, ಎಲ್ಲ ಕಡೆ ಹುಡುಕಿಸಿದ್ರು, ಹುಡುಗಿ ಸಿಗಲಿಲ್ಲ. ಆ ಲೆಟ್ರದಾಗ ಒಂದು ಸಾಲ ಬರ್ದಳೆ ಕೆಳಗೆ, ಏನಿತ್ತಪ್ಪ ಅಂದರೆ, ಅಪ್ಪ ತಂಗಿ ಒಪ್ಪಿದ್ರೆ ಮದುವೆ ಮಾಡಬಹುದು ಅಂತ, ತಂಗಿ ಒಪ್ಪಿದ್ರೆ ಅವನ ಜೊತೆ ಮದುವೆ ಮಾಡಿ ಅಂತ. BCom ಓದ್ತಕ್ಕಂಥ ಹುಡುಗಿ ಸಂಬಂಧಿಕರು, ಒಳಗಿನ ಸಂಬಂಧಿಕರಿತ್ತು, ಮಾನ ಮರ್ಯಾದೆ ಪ್ರಶ್ನೆ ಆಗಿತ್ತು, ಮದುವೆ ನಿಂತು ಹೋದ್ರೆ ಅಸಹ್ಯ ಆಗಿತ್ತು. ಅವರವರು ಕೂತ್ಕೊಂಡು ಮಾತಾಡಿದರು. BCom ಓದು ಹುಡುಗಿ ಜೊತೆ ಮದುವೆ ಮಾಡಿ ಕರೆಕ್ಟ್ 12-15 ಅಕ್ಕಿ ಕಾಳು ಬಿದ್ದ ಬಿಟ್ಟು ಮದುವೆ ಮುಗೀತು. BCom ಓದು ಹುಡುಗಿ ಅಮೇರಿಕಾದ ಪ್ಲೇನ್ ಹತ್ತಿದಳು. ಅಕ್ಕಿ ಅದೃಷ್ಟದ ಬಾಗಲ. ಈಗ ನಮ್ಮ ಕ್ಯಾಮ್ರಾ ಕಡೆ ಹೊಳಸನು ಡ್ರೈವರ್ ಜೊತೆ ಹೋಗ್ಯಾಳ, ನಾ ಡ್ರೈವರ. ಡ್ರೈವರ್ನ ಜೊತೆ ಹೋದಂಥ ಹುಡುಗಿನ್ ಬೆಂಗಳೂರಾಗಿ ಇಟ್ಕೊಂಡಂಥ ಹುಡುಗ ತನ್ನ ಕಿಶೆದೊಳಗೆ ರೊಕ್ಕ ಇರುತ್ತಕ್ಕ ಚಂದಂಗೆ ನೋಡ್ಕೊಂಡಿದ್ದ. ಆಕೆ ಹಾಕೊಂಡು ಬಂದಂಥ ಮೂಗಿನ್ಯಾಗ ಕಿವ್ಯಾಗ ಇಷ್ಟು ಬಂಗಾರ, ಆ ಬಂಗಾರ ಇರ್ತಕ್ಕಂಥ ಬಂಗಾರದಾಗ ನೋಡ್ಕೊಂಡಿದ್ದ. ರಾಣಿ ಮಹಾರಾಣಿ ಅಂದಿದ್ದ. ಕೊನೆಗೆ ಎಲ್ಲ ಮುಗಿದ ಮೇಲೆ ಆಕಿನ ಮುಂಬೈಗೆ ಹೋಗಿ ಮಾರ್ಕೊಂಡು ಹೋಗಿದ್ದ. 6 ತಿಂಗಳಾದ ಮೇಲೆ ಹುಡುಗಿ ತಪ್ಪಿಸ್ಕೊಂಡು ಬಂದಳು. ಮೊದಲು ನಮ್ಮ ಮನೆಗೆ ಬಂದಳು. ಸರ್, ನಾ ಭಾಳ ತಪ್ಪು ಮಾಡೀನಿ ರೀ ಸರ್, ನಮ್ಮ ಮನ್ಯಾಗ ಹೇಳಿ ಬರ್ರಿ ಸರ್ ಪ್ಲೀಸ್. ನಾಂದು ಏನವ್ವ ನೀವು ಮಾಡಿದ ತಪ್ಪು ಸಾಮಾನ್ಯನಂದೆ, ಇಡೀ ಊರಿನ ಮುಂದೆ ಮನೆತನದ ಮಾನ ಮರ್ಯಾದೆ ಪ್ರಶ್ನೆ ಆಗಿತ್ತು ಸರ್, ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಸರ್, ಪ್ಲೀಸ್ ನಮ್ಮ ಮನ್ಯಾಗ ಹೇಳ್ಬರ್ರಿ. ಕರ್ಕೊಳ್ಳೋ ಗ್ಯಾರಂಟಿ ಇಲ್ಲ ಅಂದೆ. ಯಾಕಂದ್ರೆ ಕೆಲವು ದೊಡ್ಡ ಫೋಟೋ ಮಾಡಿ ಹಾಕಿ ಅದಕ್ಕೆ ನಾಮ ಮತ್ತು ಹಾರ ಹಾಕಿಬಿಟ್ಟಿದ್ರು ಅವರು. ಆದರೂ ಅವ್ರು ಚಿಕ್ಕಪ್ಪಗೆ ಹೇಳಬೇಕತ್, ನಾವು ಇಲ್ಲಿ ನಿಂದ್ರತಕ್ಕ ರೋಡ್ ಮೇಲೆ ನಿಂದಿಸಿ ಅವ್ರು ಚಿಕ್ಕಪ್ಪಗೆ ಇನ್ನೂ ಬಾಯಾನ ಮಾತು ಬಾಯಾಗಿತ್ತು. ಅವ್ರು ಚಿಕ್ಕಪ್ಪ ಅಡುಗೆ ಮನೆಗೆ ಹೋಗಿ ಅಡುಗೆ ತೊಗೊಂಡು ಬಂದಾವ, ಎಲ್ಲಿದ್ದಾಳಕ್ಕೆ ಕತ್ತರಿಸಿ ಹಾಕ್ತಾನಕ್ಕಿರತ್ತೆ. ಹುಡುಗಿ ಓಡಿದಳು. ಕೊನೆಗೆ ಗುಲ್ಬರ್ಗಾದಲ್ಲಿ ಎಲ್ಲೋ ಒಂದು ಸಣ್ಣ ರೂಮ್ ಮಾಡಿಕೊಂಡು ಎಲ್ಲೋ ಒಂದು ಪ್ರೈವೇಟ್ ಸ್ಕೂಲ್ನಾಗ ನೌಕರಿ ಮಾಡಿಕೊಂಡು ಜೀವನ ಮಾಡಿ ಕೊನೆಗೆ 3 ವರ್ಷಕ್ಕೆ ಒಂದು ರೋಗಕ್ಕೆ ಬಲಿಯಾಗಿ ಹುಡುಗಿ ಸತ್ತು ಹೋದಳು. ಯಾಕಿದ್ರಿ ಹೇಳಕತ್ತೀನಿ ಅಂದರೆ, ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಭಾಳ ತಿಳ್ಕೊಂಬಿಟ್ಟಾರಿ. ಏನು ತಿಳ್ಕೊಂಡ್ರಿ? ತಾಳಿ ಕಟ್ಟಿದ ಮುಗೀತು ಅಂದ್ಕೊಂಡ್ಬಿಟ್ರಿ. ತಾಳಿ ಕಟ್ಟಿದ ಮೇಲೆ 18 ಬಿಲ್ ಕಟ್ಟೋದಾವು, ಗೊತ್ತಿಲ್ಲ ನಿಮಗೆ. ರೇಷನ್ ಬಿಲ್ ಕಟ್ಟಬೇಕು, ಕಿರಾಣಿ ಬಿಲ್ ಕಟ್ಟಬೇಕು, ಮನಿ ಬಾಡಿ ಕಟ್ಟಬೇಕು, ಹಾಲಿನ ಬಿಲ್ ಕಟ್ಟಬೇಕು. ಹಿಂಗೆ ಅನ್ನೋದ್ರಾಗ ಹೆಂಡ್ತಿ ಏನಪ್ಪ ಅಂದ್ರೆ ಮಗುವಿಗೆ ತಾಯಿ ಹಾಕಾಳ, ಅವ್ರಿಗೂ ಆಸ್ಪತ್ರೆ ಬಿಲ್ ಕಟ್ಟಬೇಕು. ಹುಡುಗ ದೊಡ್ಡದಾಕೈತಿ, ಸ್ಕೂಲ್ ಫೀಸ್ ಕಟ್ಟಬೇಕು. ಇವೆಲ್ಲ ಬಿಲ್ ಕಟ್ಟೋದ್ರಾಗ ನಿಮ್ಮ ಸಮಾಧಿ ಕಟ್ಟೋ ಟೈಮ್ ಬಂದಿರ್ತೈತಿ. ಲಕ್ಷಗಟ್ಟಲೆ ಪಗಾರ ಇದ್ರನ್ನ ಇವತ್ತಿನ ತುಟ್ಟಿ ಕಾಲದೊಳಗೆ ಜೀವನ ಮಾಡೋಕ್ಕಾಗುವಾಗ ಅಂಥದ್ರಲ್ಲಿ ಕಲಿಯುವಂಥ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಬಲಿಯಾಗಿ ಹೊಲಸ ಟ್ಯಾಕ್ಟರ್ ಹಾಡುಗಳನ್ನ ಕಿವ್ಯಾಗ ಹಾಕ್ಕೊಂಡು ಮನೆ ಬಿಟ್ಟು ಬಾ, ತಾಳಿ ಹರ್ಕೊಂಡು ಬಾ, ಓಡಿ ಹೋಗೋಣ ಬಾ, ಬಸ್ ಸ್ಟ್ಯಾಂಡಿಗೆ ಬಾ, ಇವು ಕೇಳಕ್ಕೆ ಚಂದ. ಇವು ಭ್ರಮಾತ್ಮಕ ಲೋಕವನ್ನು ಸೃಷ್ಟಿ ಮಾಡ್ತಾವೆ. ಆದರೆ ವಾಸ್ತವದ ಬದುಕು ನೀವು ಅಂದ್ಕೊಂಡಂಗಿಲ್ಲ. ಭಾಳ ಕಷ್ಟದಲ್ಲಿ ಜೀವನ ಮಾಡಬೇಕಾಗ್ತದೆ. ಜಾತಿಯನ್ನು ಎದುರಿಸಬೇಕು, ಸಮಾಜವನ್ನು ಎದುರಿಸಬೇಕು, ಆರ್ಥಿಕ ಪರಿಸ್ಥಿತಿ ಎದುರಿಸಬೇಕು. ಇವೆಲ್ಲ ಎದುರಿಸೋದ್ರಾಗ ನಿಮ್ಮ ಶಿಕ್ಷಣ ಸರ್ವನಾಶದ ಹಾದಿ ಹಿಡಿತೈತಿ. ಅದಕ್ಕಾಗಿ ನಾ ಹೇಳೋದು ಇಷ್ಟೇ, ಯಾರ್ಯಾರ ಚೆಲುವೆ ಎಲ್ಲಿಗಳು, ಯಾರ್ಯಾರ ಚೆಲುವ ಎಲ್ಲಿಗನು, ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದು. ನೀವು ಪ್ರೀತಿಯಿಂದ ಸ್ಟಡಿ ಮಾಡಿರಿ, ಜೀವನದಲ್ಲಿ ಗೆದ್ದು ಸಾಧಿಸಿರಿ. ನಿಮಗೋಸ್ಕರ ಒಬ್ಬ ಚೆಲುವ ಕಾಯ್ಕೊಂಡು ಕೂತಿರ್ತಾರೆ. ಮದುವೆ ಅನ್ನೋದು ಕೇವಲ 2 ದೇಹಗಳ ಸಮ್ಮಿಶ್ರಣವಲ್ಲ, 2 ಮನೆತನಗಳ ಬಾಂಧವ್ಯವನ್ನು ಬೆಸಿಬೇಕು, ಸಂಬಂಧಗಳು ಗಟ್ಟಿಯಾಗಬೇಕು, ಊರೊಳಗಿನ ಕೀರ್ತಿ ಮತ್ತು ಗರಿಮೆಗಳು ಹೆಚ್ಚಾಗಬೇಕು. ಊರಿನ ಮರ್ಯಾದೆ, ಓಣಿಯ ಮರ್ಯಾದೆ, ಮನೆತನದ ಮರ್ಯಾದೆ ಮಣ್ಣು ಪಾಲು ಮಾಡಬೇಡ. ಯಾಕಂದ್ರೆ ನೀವು ಒಬ್ಬರು ಮಾಡೋದ್ರಿಂದ ಇಡೀ ಓಣಿಯಾಗಿ ಹೇಳ್ತಾರೆ, ಬ್ಯಾಡ್ಯವ ಹುಡುಗರು ಸಾಲಿ ಕಲ್ಸಕ್ಕೆ ಹೋಗಬಾರ್ದು, ನೋಡಚ್ಚ ಕಡೆ ಓಣಿಯಕ್ಕೆ ಹೋದ್ಲ ಹುಡುಗಿ, ಹಂಗೆ ಮಾಡ್ರಿ ಏನು ಮಾಡು ಸಾಕು ನಮ್ಗೆ ಸಾಲಿ ತಿಳ್ಕೊಂಡು ಕಲಿಯವ್ರು ಸದಕ್ಕೆ ಬಿಡಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ನಾ ಹೇಳೋ ಮಾತನ್ನು ಗಂಭೀರವಾಗಿ ತಗೊಳ್ಳಿ. ಇದಕ್ಕೆ ಕಡಿವಾಣ ಹಾಕಿ ಓದು ಕಡೆ ಲಕ್ಷ್ಯ ಕೊಡಿ. ಲಾಸ್ಟ್ ಕೊನೆಯ ಮಾತು, ಹೆತ್ತ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ, ಅದು ಬಹಳ ಮುಖ್ಯ. ನೀವೇನೆಲ್ಲ ಸಾಧಿಸಿದ ಮೇಲೆ ಹೆತ್ತವರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ, ಹೆತ್ತವರ ಆಶೆಗಳಿಗೆ ಬೆಂಕಿ ಹಚ್ಚಿದ್ರೆ, ಹೆತ್ತವರ ಮನಸ್ಸನ್ನು ನೋಯಿಸಿದ್ರೆ ನಿಮ್ಮಂಥ ಕೃತಜ್ಞ ಮಕ್ಕಳು ಮತ್ತೊಬ್ಬರು ಇಲ್ಲ. ಯಾವ ದೇಶದಲ್ಲಿ ಶ್ರವಣ ಕುಮಾರ ಹೆತ್ತವರಿಗೆ ಕಾಶಿಯನ್ನು ತೋರಿಸಬೇಕಂತ ಹೋದ್ನೋ,
ಇವತ್ತು ಅದೇ ಕಾಶಿ ಕ್ಷೇತ್ರದಾಗ ವಯಸ್ಸಾದ ಅಪ್ಪ ಅಮ್ಮನ ಬಿಟ್ಟು ಓಡಿ ಬರಾಕತ್ಯಾರ. ಅದಕ್ಕಾಗಿ ಇಬ್ಬರು ಗಂಡ ಹೆಂಡತಿ ಸೇರಿ 10 ಮಕ್ಕಳು ಸಾಕ್ತಾರೆ. ಆದ್ರೆ 10 ಮಕ್ಕಳು ಸೇರಿ ಇವತ್ತು ಇಬ್ಬರು ಅವ್ವ ಅಪ್ಪನ ಸಾಕುವಲ್ರು. ಅಪ್ಪನೊಬ್ಬ ಪಾಲ ಹಂಚ್ಕೊಂಡ್ರೆ ಅವನೊಬ್ಬ ಪಾಲ ಹಂಚ್ಕೊಳಕತ್ಯಾನ. ಅದಕ್ಕಾಗಿ ದಯವಿಟ್ಟು ಹಂಗೆ ಆಗಬಾರ್ದು. ತಂದೆ ತಾಯಿಗಳಿಗಿದ್ದಾಗ ಅವರಿಗೆ ತುತ್ತು ಕೂಳ ಹಾಕಬೇಕೆ ಹೊರತಾಗಿ ಸತ್ತ ಮೇಲೆ ಸಮಾಧಿ ಮೇಲೆ ನೀವು ಹಾಲು ಸುರಿದ್ರು ಕೂಡ ಏನೂ ಬರೋದಿಲ್ಲ. ಅದಕ್ಕಾಗಿ ನಿಮಗೋಸ್ಕರ ಮಿಡಿಯುವಂಥ ಜೀವ ಅಂದ್ರೆ ಅದು ತಾಯಿ. ಒಬ್ಬ ತಾಯಿ ಇದ್ಲಂತ, ಗಂಡ ಚಂದಿಲ್ಲ ಆಕೆ ನೋಡಾಕ ತಿಳ್ಕೊಂಡು ಬಿಟ್ಟು ಹೋಗಿಬಿಟ್ಟಿದ್ದ. ಆದರೂ ಹೊಟ್ಟೆಗಿರ್ತಕ್ಕಂಥ ಮಗು 3 ತಿಂಗಳು ಗರ್ಭಿಣಿ ಇದ್ಲು. ಎಲ್ಲ ಜನ ಹೇಳ್ರತಕ್ಕೆ, ಯವ್ವ ಆ ಖುಷಿನ ತೊಗೊಂಡು ಏನು ಮಾಡ್ತಿ? ಅದೇನು ಶಾಣೆ ಆಯ್ತೋ ಹುಚ್ಚೈತೋ ಹೊಟ್ಟೆಗಿಂದ ಗೊತ್ತಿಲ್ಲ, ಗಂಡೈತೋ ಹೆಣ್ಣೈತೋ ಗೊತ್ತಿಲ್ಲ, ತಗೊಂಡು ಏನು ಮಾಡಕ್ಕಿ? ಖುಷಿನ ತೆಗಿಸಿಬಿಡು, ಇನ್ನೊಂದು ಮದುವೆ ಮಾಡ್ಕೊಂಡು ಹೋಗು ಅಂದ್ರತ್. ಆಕೆ ಹೇಳ್ತಾಳೆ, ಇಲ್ಲವ್ವ ನನ್ನ ಗಂಡ ನನಗೆ ಮೋಸ ಮಾಡಿರ್ಬೋದು, ನನ್ನ ಖುಷಿಗೆ ನಾ ಯಾಕೆ ಮೋಸ ಮಾಡಲಿ? ಅದು ಗಂಡಾಗಲಿ ಹುಚ್ಚಾಗಲಿ ಶಾಣೆ ಆಗಲಿ ಹೆಣ್ಣಾಗಲಿ ಜನ್ಮ ಕೊಡ್ತೀನಿ, ಅದನ್ನು ಬೆಳೆಸ್ತೀನಿ, ಅದರಲ್ಲಿ ನನ್ನ ಜೀವನದ ಸಾರ್ಥಕ್ಯವನ್ನು ಕಾಣ್ತೀನಿ ತಿಳ್ಕೊಂಡು ತಪ ತೆಗೆದು ನಿಂತು ಆ ಮಗುವಿಗೆ ಜನ್ಮ ಕೊಡ್ತಾಳೆ. ಗಂಡು ಮಗುವಾಗಿತ್ತು, ಭಾಳ ಚಂದಿತ್ತು, ಭಾಳ ಶಾಣೆ ಆಗಿತ್ತು. ಕೂಲಿ ಮಾಡಿ ಕುರುಪಿ ತಗೊಂಡು ಕಸಕ್ಕೆ ಹೋಗಿ ಕೂಲಿ ಮಾಡಿ ಮಗನ ಓದಿಸ್ತಾಳೆ. ಇಂಜಿನಿಯರಿಂಗ್ ಶೀಟ್ ಸಿಗುತ್ತೆ ಶೀಟ್ ಬೆಂಗಳೂರು, ಅಲ್ಲಿ ಹೋಗ್ತಾನೆ. ಅಲ್ಲಿ ಬಂದವರು IAS ಮಕ್ಕಳು IPS ಮಕ್ಕಳು ಡಾಕ್ಟರ್ ಮಕ್ಕಳು ಒಬ್ರಿಗೊಬ್ರು ಪರಿಚಯ ಮಾಡ್ಕೋತಿರ್ತಾರೆ. ಇವನು ನಾವು ಬಡವ್ರ ಜೊತೆ ಹೇಳ್ಕೊಂಡ್ರೆ ಮುಗಿದು ಹೋಗಿತ್ತು. ಆದ್ರೆ ಹಂಗೆ ಹೇಳಂಗಿಲ್ಲ ನೀವು. ತಾಯಿ ಕಪ್ಪದಾಳ, ಗುಡಿಸಲ ಮುರಿದೈತಿ, ತಾಯಿ ಸೀರೆ ಹರಿದೈತಿ, ತಾಯಿದೊಂದು ಕಣ್ಣು ಕಾಣಂಗಿಲ್ಲ, ನಾ ಕುರುಡಿ ಮಗ ಅಂತ ಹೆಂಗೆ ಹೇಳಿ ತಿಳ್ಕೊಂಡು ನಮ್ದು 70 ಎಕರೆ ಜಮೀನು ಐತಿ, ದೊಡ್ಡ ಮನೆ ಐತಿ, ಹೊಲದಾಗ ಬಾವಿ ಅದಾವ, ಮನೆಯೊಳಗೆ ಸ್ವಿಮ್ಮಿಂಗ್ ಪೂಲ್ದಾವ. ಸುಳ್ಳು ಹೇಳಿಬಿಟ್ಟ. 4 ವರ್ಷದ ಇಂಜಿನಿಯರಿಂಗ್ ಮುಗೀತು. ಎಲ್ಲರೂ ತಮ್ಮ ಮನೆಗೆ ಹೊಂಟಿದ್ರು. ಇವನು ತಮ್ಮ ಮನೆಗೆ ಹೋಗ್ಬೇಕಂತ ಬ್ಯಾಗ್ ತೊಗೊಳ್ತಿದ್ದ. ಬಾಜು ರೂಮಿನ ಹುಡುಗರು 2 ಓಡಿ ಬಂದರು. ದೋಸ್ತ್, ನಾವು ಹೋದ ತಕ್ಷಣ ಮನ್ಯಾಗ ಕುಂಡಿರ್ಬೇಕು, TV ಮುಂದೆ ಕುಂಡಿರ್ಬೇಕು, ಬೇಸರ ಆಕೈತಿ, ನಡಿ ನಿಮ್ಮ ಊರಾಗ ಹಳ್ಳಿಯಾಗ ಒಂದು 2 ದಿವಸ ಇದ್ದು ನಿಮ್ದು 70 ಎಕರೆ ಜಮೀನ್ದಾಗ ಅಡ್ಡಿ ನಿಮ್ಮ ಮನೆಯಾಗಿನ ಸ್ವಿಮ್ಮಿಂಗ್ ಪೂಲ್ದಾಗ ಈಸಿ ಬರ್ತೀವಿ ತಿಳ್ಕೊಂಡು ಅವನು ಬ್ಯಾಗ್ ತೊಗೊಂಡು ಬಸ್ ಹತ್ತೇ ಬಿಟ್ರು. ಬ್ಯಾಡ್ರಿ ಇನ್ನೊಂದು ಸಲ ಬರೋಕೆತ್ರ ಅಂತ ಹೇಳಿದ್ರು ಕೇಳ ಇಲ್ಲ. ಚಿಂತೆ ಹೆಚ್ಚು, ಯಪ್ಪ ದೇವ್ರ ಏನು ತೋರಿಸೋದು? 4 ವರ್ಷದ ಹಿಂದೆ ಹೇಳಿನ್ಯ ಸುಳ್ಳು, ಅದು ಇವತ್ತಿಟ್ಟು ಸಿಡಿಲಾಕೈತೆ ನನಗೆ ಗೊತ್ತಿರಲಿಲ್ಲ. ಹೆಂಗೆ ಮಾಡಲಿ ಅನ್ನೋದ್ರಾಗ ಬೂರು ಬತ್ತ ಕೆಳಗೆ ಹೇಳೋದು ಹುಡುಗರು. ಇದೇನು ಕಾಣಿಸ್ತೈತಿ ಇದೆಲ್ಲ ನಮ್ಮದ ನೋಡತ್ತೆ ಹೇಳಿದ ಹುಡುಗರಿಗೆ. ಅವು ಬಾಯಿ ತೆಗೆದು ನೋಡೋದು, ಉತ್ತಾರ ತೆಗೆದು ನೋಡಲಿಲ್ಲ. ಅವು ಇಟ್ಟೈತೆ ಹೊಲ ನಿಮ್ಮದು, ಭಾರಿ ಐತೆ ಹೊಲ ಅಂದು. ನೀವು ಇಲ್ಲೇ ನಿಂದ್ರಿ ಅಂತ ಅವ್ರ ನಿಂದ್ರಿಸಿ ಹುಡ್ಕೋತ ಮನೆಗೆ ಬಂದ ಅವ್ರವು ಭೇಟಿ ಆದ. ಯವ್ವ ಅಂದ, ರೊಟ್ಟಿ ಮಾಡಾಕೈತಿಳ ಅವ್ರವು. ಯಪ್ಪ ಮಗ ಮುಗಿಸ್ಕೊಂಡು ಬಂದಿಲ್ಲಪ್ಪ, ಚಲೋ ಆಯ್ತಪ್ಪ. ನಾ ಎಲ್ಲಿ ಅರ್ಧಕ್ಕ ನಿಂದಿರ್ತೈತೋ ಶಿಕ್ಷಣ ತಂಜಿತ್ ನಿಮಗ, ಚಲೋ ಆಯ್ತಪ್ಪ. ಇಲ್ಲೇ ಓನ್ಯಾಗ ಒಂದು ನಮ್ಮ ಸಂಬಂಧಿಕರ ಹುಡುಗಿನ ನೋಡಿ ಮದುವೆ ಮಾಡ್ಕೊ, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋಂಥ ಒಂದು ನೌಕರಿ ಹಿಡ್ಕೊ, ಬೆಂಗಳೂರಾಗ ಆರಾಮಿರ ಮಗ, ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನನಗೆ ಕೈಯಾಗ ಕುರಿಪಿರುತ್ತಕ್ಕ ನನ್ನ ಜೀವನ ನಾ ಮಾಡ್ಕೋತೀನಿ ಅಂತ. ಅವಾಗ ಮಗ ಹೇಳ್ತಾನೆ, ಯವ್ವ ಅದನ್ನ ಆಮೇಲೆ ಸಾಯಂಕಾಲ ಕುಂತ ಮಾತಾಡೋಣಂತ 2 ದೋಸ್ತ ಬರಾಕೈತ್ಯಾರೋ ಅಂತ. ಅಯ್ಯ ಎಲ್ಲಿ ನಿಂದ್ರಿಸದಿ? ಕರ್ಕೊಂಡು ಬಾ, ಅಡುಗೆ ಮಾಡಾಕೈತೀನಿ, ಊಟ ಮಾಡಿಸೋನು ಅಂದ್ರು. ಊಟ ಮಾಡಿಸೋನು ಕರೆ, ಅವ್ರು ಬಂದು ಹೋಗುತ್ತಕ್ಕ ಅವ್ರ ಮುಂದೆ ನಮ್ಮ ಅವ್ವ ಅಂತ ಹೇಳಬೇಡ ಅಂತ. ಯಾಕಯ್ಯಪ್ಪ ಹಂಗ್ಯಾಕೆ ಮಾತಾಡಕತ್ತಿ ಅಂದ್ರು. ಇಲ್ಲವಾ ನಿನ್ನ ಮಾರಿ ನೋಡು, ಕರಿ ಮಾರಿ, ಕಣ್ಣು ಒಂದು ಕಾಣಂಗಿಲ್ಲ, ಕುರುಡಿದಿ, ಅವ್ರ ಮುಂದೆ ನಮ್ಮ ಅವ್ವ ಅಂತ ಹೇಳೇನ ಅಸಹ್ಯ. ಹಂಗೆ ಅನ್ಬಾರ್ದು ಮಗ, ಹಂಗೆ ಅನ್ಬಾರ್ದು ಹೊತ್ತಾಳ. ನಾವು ಅಲ್ಲಿವ ನನಗೆ ಅಸಹ್ಯ ಆಕತಿ, ನೀ ಹೆಂಗೆ ಮಾಡ್ತೀವಿ ಮಾಡಿ ಹೇಳಂಗಿಲ್ಲ ನೋಡಿ. ಮತ್ತು ನಾ ಯಾರ ಹತ್ತು ಕೇಳಿದ್ರೆ ಏನು ಹೇಳಿ ಅಪ್ಪ ಅಂತಾಳ. ನಮ್ಮ ಮನ್ಯಾಗ ಕೆಲಸ ಮಾಡು ಆಳಂತ ಹೇಳ್ತಾಳ. ಆಯ್ತಪ್ಪ ಹೇಳ್ತಾನತ್ತಾಳ. ಹೋಗ್ಕಾನ ದೋಸ್ತ್, ನಾ ಬರಬೇಕಾದ್ರೆ ಫೋನ್ ಮಾಡೋಕ್ಕಾಗಲಿಲ್ಲ, ಅಪ್ಪ ಅಮ್ಮ ಬೇರೆ ಕಡೆ ಹೋಗ್ಯಾರ, ಹೆಂಗೆ ಮಾಡೋದು ನೋಡಪ್ಪ. ಮರ ಹಿಂಗ್ಯಾಕೆ ತೋತಾರ, ಮತ್ತು ಹೊಸವಾಗೈತಿ, ನಾವು ಏನು ಮಾಡೋದು? ಊಟದ ವ್ಯವಸ್ಥೆ ವಿಚಾರ ಮಾಡಕ್ಕೆ ಹೋಗಬೇಡಿ. ನಮ್ಮ ಮನ್ಯಾಗ ಹೋಗ್ಬೇಕು, ಆಯ್ದಾಳ ಆಯಿ ಎಷ್ಟು ಬಾರಿ ಅಡುಗೆ ಮಾಡ್ತಾಳೆ, ಅಲ್ಲಿ ಊಟದ ವ್ಯವಸ್ಥೆ ಹೇಳಿ ಬಂದನೀಗ. ಮೊದಲು ಊಟ ಮಾಡು, ಆಮೇಲೆ ವಿಚಾರ ಮಾಡು ಬರೀತಾನೆ. 2 ಹುಡುಗರು ಕರ್ಕೊಂಬರ್ತಾರ, ಊಟಕ್ಕೆ ಕುಂಡಿರ್ತಾವ. ರುಚಿ ಊಟ. ಆಯಿ ಎಷ್ಟು ರುಚಿಯಾಗೈತಿ ಊಟ, ಭಾಳ ಖುಷಿ ಆಯಿತು. ಎಷ್ಟು ವರ್ಷ ಆಯ್ತು ಇವ್ರ ಮನ್ಯಾಗ ಕೆಲಸ ಮಾಡಾಕೈತಿ ಅಂತ ಕೇಳ್ತಾನ ಹುಡುಗ. ಎಷ್ಟು ವರ್ಷದಿಂದ ಇವ್ರ ಮನ್ಯಾಗ ಕೆಲಸ ಮಾಡಾಕೈತಿ? ಅವಾಗ ತಾಳಕಿ ಯಾವಾಗ ಸಾವುಕಾರ ಹುಟ್ಟ್ಯಾರೋ ಅವತ್ತು ಹಿಡ್ದು ಅವ್ರ ಮನ್ಯಾಗ ಅದನ್ನೆಪ್ಪ ನಾ ಆತಾಳ. ಅಷ್ಟ್ರಾಗ ಬೆಂಗಳೂರು ಹುಡುಗ ಫೋನ್ ಬರ್ತಾ, ಅರ್ಜೆಂಟ್ ಊರಿಗೆ ಬರ್ಬೇಕಂತ. ಅವಾಗ ಹೇಳ್ತಾನೆ, ದೋಸ್ತ ನಿಮ್ಮ ಅಪ್ಪ ಅಮ್ಮ ಬೇರೆ ಇಲ್ಲ, ನಮಗೂ ಊರಿಂದ ಫೋನ್ ಬರಾಕ್ತೈತಿ, ನಾವು ಈಗ ಹೋಗ್ತೀವಿ, ಇನ್ನೊಂದ್ಸರಿ ಬರ್ತೀವಿ ಅಂತ. ನಾನು ಅಪ್ಪ ದೇವ್ರ ನೀವು ಅಟ್ಟ ಸಾಕಾಗೈತಿ ಇವಂಗು, ಬರೀ ಅವ್ರನ್ನ ಬಸ್ ಹತ್ಸಾಕ ಹೋಗ್ಕಾನ. ತಾಯಿಗೆ ಭಾಳ ನೋವು ಅನಿಸಿರ್ತೈತಿ, ನನ್ನ ಮಗಗೆ ಶಿಕ್ಷಣ ಸಿಕ್ಕೈತಿ ಹೊರತಾಗಿ ಸಂಸ್ಕಾರ ಸಿಕ್ಕಿಲ್ಲ. ಹೆತ್ತ ತಾಯಿಗೆ ತಾಯಿ ಅಲ್ಲ ಅಂತ ಹೇಳವ ಸಮಾಜನ ಸುಧಾರಣೆ ಮಾಡ್ತಾನೆ, ಊರೇನು ಉದ್ಧಾರ ಮಾಡ್ತಾನೆ. ಬೇಡ, ಇಂಥವನ್ನ ತಾಯಿಯಾಗಿರೋದು ಬೇಡ, ನನ್ನ ಜೀವನ ಇಡಬಾರ್ದು ತಿಳ್ಕೊಂಡು ಇಲ್ಲಿಗೆ ಹಾಕಬೇಕತ್ತಿ ಎಂದೋ ಒಂದಿನ ವಿಷ ಇಟ್ಟಿರ್ತಾಳೆ ಮನ್ಯಾಗ. ಎಂದೋ ತಂದು ಬಿಟ್ಟು ವಿಷ ನೆನಪಾಕೈತಿ, ಅದನ್ನು ವಾಟೆದಾಗ ಹಾಕೊಂಡು ನೀರು ಹಾಕೊಂಡು ಅಳಿಗಾಡಿಸಿ ಕಟ್ಟ ಕುಡಿದು ಬಿಡ್ತಾಳೆ. ಸಂಗತಿ ಹೆಚ್ಚಾಕೈತಿ. ಅಯ್ಯೋ ದೇವ್ರು ಹೊರಗೆ ಬರ್ತಾಳೆ. ಬಾಜು ಮನೆ ಅಜ್ಜಿ ಬಂದು, ಏಯವ್ವ
ಹಿಂಗೆ ಯಾಕೆ ಮಾಡ್ಕೊಳಕತ್ತಿ, ಏನಾಯ್ತು ಅಂತಾಳೆ. ನನ್ನ ಮಗ ನನಗೆ ಹಿಂಗೆ ಅಂದುಬಿಟ್ಟವ, ನನಗೆ ಭಾಳ ನೋವಾಯಿತು, ನಾನು ವಿಷ ಕುಡಿದು ಬಿಟ್ಟಿನಿ ಅಂತಾಳೆ. ಅಯ್ಯೋ ದೇವ್ರೆ ಏನು ಗಾತ ಮಾಡ್ಕೊಂಡಿಯವ್ವ ಅನ್ನೋದ್ರಾಗ ಓಡಿ ಬರ್ತಾನೆ ಮಗ. ಏಯಪ್ಪ ನಿಮ್ಮ ಮಗು ವಿಷ ಕುಡ್ದಾಳು, ಒಯ್ಯೋ ಯಾಕೆ ಏನಾಯ್ತ ಮೌಗ? ನಾಲಾಯ್ಕ ಏನಂದ್ಯೋ ನಿಮ್ಮ ಮೌಗ? ಏನಿಲ್ರಿ ಆಕೆ ಕಣ್ಣೊಂದು ಕುರುಡಿ ಐತಿ ಮತ್ತು ಹೊರಕ್ಕೆ ಸೇರಿ ಮುರುಕು ಗುಡಿಸಲ ದೋಸ್ತರ ಮುಂದೆ ಪರಿಚಯ ಮಾಡೋಕ್ಕೂ ಸ್ವಲ್ಪ ಅಸಹ್ಯ ಏನಿಸ್ತು. ನಾಲಾಯ್ಕ ನಿಮ್ಮವ್ವ ಒಂದು ದಿನ ಮನೆಯಾಗಿಲ್ಲೋ, ತನ್ನ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕುರಿಪಿ ತಗೊಂಡು ಕೆಲಸಕ್ಕೆ ಹೋಗ್ಯಾಳ. ಗುಂಜಿ ಬಂಗಾರ ಹಾಕೋಲಿಲ್ಲ, ಚಂದ ಸೀರೆ ಉಡ್ಲಿಲ್ಲ, ಉಟ್ಟ ಸೀರೆ ಹರಿದ್ರು ಗಂಟು ಹಾಕ್ಕೊಂಡು ಜೀವನ ಮಾಡಿ ನಿನಗೆ ಗಂಟು ಮಾಡಿ ಕಳಿಸ್ಯಾಳ. ಇವತ್ತು ಇಂಜಿನಿಯರ್ ಮುಗಿಬೇಕಾದ್ರೆ ಕಾರಣ ನಿನ್ನ ತಾಯಿಯ ತ್ಯಾಗ. ಕುರುಡಿ ಯಾಕಾಗ್ಯಾಳ ಹೇಳ್ತೀನಿ ಕೇಳು. ಕುರುಡಿ ಅಂದ್ಯಲ್ಲ, ನೀ ಸಣ್ಣವಿದ್ದಾಗ ಆಟ ಆಡೋದಾಗ ಗಿಡದ ಮೇಲಿಂದ ಕೆಳಗೆ ಬಿದ್ದಿದ್ದಿ. ಬಿದ್ದಾಗ ನಿನ್ನ ಕಣ್ಣ ಕಲ್ಲಿಗೆ ಚುಚ್ಚಿ ಹೋಗಿತ್ತು, ಮುಖ ಅಸಹ್ಯ ಆಗಿತ್ತು. ನನ್ನ ಮಗ ಅಸಹ್ಯ ಕಾಣಬಾರ್ದು, ನನ್ನ ಮಗ ಕುರುಡ ಅನಿಸ್ಕೋಬಾರ್ದು ತಿಳ್ಕೊಂಡು ತನ್ನ ಕಣ್ಣನ್ನು ತೆಗೆದ ನಿನಗೆ ಹಾಕ್ಯಾಳು. ಯಪ್ಪ ಮಹಾತಾಯಿ ಅಂತಕ್ಕಂಥ ಮಾತು ಹೇಳ್ತಾಳೆ, ಮಹಾತಾಯಿ ಅಂತಕ್ಕಂಥ ಮಾತು. ಇವತ್ತು ನೀ ಸೃಷ್ಟಿ ನೋಡಾಕತ್ತಿ ಅಂದ್ರ ಹಿಂದೆ ನಿನ್ನ ತಾಯಿ ಕೊಟ್ಟದ್ದು ದೃಷ್ಟಿ ಭಾಗ್ಯ ಐತಿ. ಅಂತ ತಾಯಿಗೆ ಅನಬಾರ್ದು ಅಂದು ಬಿಟ್ಟಿಯಲ್ಲೋ, ಅಯ್ಯೋ ಉಳಿಸ್ಕೋರು. ಮಗನಿಗೆ ಏನಾಗಬಾರ್ದು, ಎಲ್ಲ ಆಗೋಯ್ತು. ತಪ್ಪು ಮಾಡಿದೆ, ನನ್ನ ತಾಯಿಗೆ ಅನಬಾರ್ದಾಗಿದ್ದು ತಪ್ಪು ಮಾಡಿದೆ, ನಾ ಉಳಿಸ್ಕೋತೀನಿ ನನ್ನ ತಾಯಿನಂತ ಎತ್ತಲಿಕ್ಕೆ ಹೋದ. ತಾಯಿ ಹೆಡಕ್ಕೆ ಚೆಲ್ಲಿದ್ಲು, ಜೀವ ಹೊರಟೋಯ್ತು. ಅದಕ್ಕೆ ಹೊಸಕೋಟೆ ಗುರುರಾಜ್ ಅವರು ಅಂದೇ ಬರ್ದಾರ ಹಾಡ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುತ್ತಾಳೇನೋ, ತಮ್ಮ ಹೊಳ್ಳಿ ಬರ್ತಾಳೇನೋ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹುಡುಗಿ ನೋಡಿದಳು ನಿನ್ನ ಮದುವಿಗಂತ. ಮಗ ಬರುತ್ತಾನ ಸುಖ ತರುತ್ತಾನ ಕನಸನ್ನು ಕಂಡಿದ್ಲೋ, ಮುಪ್ಪಿನ ಕಾಲಕ್ಕ ಆಶ್ರಯ ಆಗ್ತಾನಂತ ಓಣ್ಯಾಗ ಹೇಳಿದ್ಲು. ಮಗ ಬರಲಿಲ್ಲ ಸುಖ ತರಲಿಲ್ಲ ತಾಯಿ ವಿಷ ಕುಡಿದಳಲ್ಲ, ತಾಯಿಯ ಜೀವ ಉಳಿಯಲಿಲ್ಲ. ದುಡ್ಡು ಕೊಟ್ಟರ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಹೆತ್ತ ತಂದೆಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗ್ತಾರೇನೋ, ತಮ್ಮ ಹೊಳ್ಳಿ ಬರ್ತಾರೇನೋ. ಹೆತ್ತವರಿಗೆ ಚಪ್ಪಾಳೆ ಕೊಡಿ, ಹೆತ್ತವರಿಗೆ. ಮೊನ್ನೆ ಬೆಂಗಳೂರಲ್ಲಿ ಅಪ್ಪ 75,000 ರೂಪಾಯಿ ಮೊಬೈಲ್ ಕೊಡಿಸಿಲ್ಲ ಅಂತ ಹುಡುಗಿ ಜಗಳ ತೆಗಿತಾಳೆ ಅಪ್ಪನ ಜೋಡಿ. ಅಪ್ಪ ಪಗಾರ ಕಡಿಮೆ ಐತಿ, ಹೆಂಗೆ ಮಾಡಬೇಕು? 75,000 ಬೇಡವಾ, 25,000 ತಗೋ. ನಮ್ಗೆ ಹೇಳ್ತಾರೆ 75,000 ತಗೊಂಡ್ರೆ ಅಂಥದೇ ಬೇಕು. ಅಪ್ಪ ಆಫೀಸಿಗೆ ಹೋಗ್ತಾನೆ, ಮಗಳು ಏನು ಬಗಲು ಹಾಕೊಂಡು ಒಳಕೊಂಡಿರ್ತಾವೆ. ಸಂಜೆ ಬಂದು ಅಪ್ಪ ಅಡುಗೆ ಮಾಡಿ 2 ತಾಟಿ ಹಚ್ಚಿಟ್ಟು ಬಾರವಾ ಹಂಗೆ ಗಲಾಟೆ ಮಾಡಬಾರ್ದು, ಬಾ ಊಟ ಮಾಡಿದ್ರೆ ಬರಂಗಿಲ್ಲ, ನನಗೆ 75,000 ಬೇಕೆ. ಕೊನೆಗೆ ಅಪ್ಪ ಮಲ್ಕೋತಾನ. ರಾತ್ರಿ ಹಸು ಹಾಕೈತಿ ಹುಡುಗಿಗೆ, ಬಾಲ ತೆಗೆದು ಹೊರಗೆ ಬರ್ತಾಳೆ. ಅಪ್ಪ ಎದಿ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡಿರ್ತಾನೆ. ಏನ ತಿಳ್ಕೊಂಡು ಬಂದು ನೋಡ್ತಾ ಒಂದು ಚೀಟಿ ಇರ್ತೈತೆ, ಚೀಟಿಯಾಗಿ ಬರ್ತಾನೆ. ಮಗಳೇ ನನಗೆ 8 ದಿವಸ ಆಯ್ತು ಎದಿ ನೋವು ಕಾಣಿಸ್ಕೊತಾ ಇದೆ, ನಿನ್ನ ಮುಂದೆ ಹೇಳಬೇಕಂದ್ರೆ ಬರೀ ಮೊಬೈಲ್ ಹಾಕತ್ತಿದ್ದಿ. ನಿಮ್ಮ ಮಗು ಸತ್ತಾಗ ನೀ 6 ತಿಂಗಳು ಕೂಸು, ಎಲ್ಲರೂ ಇನ್ನೊಂದು ಮದುವೆ ಮಾಡ್ಕೊ ಅಂದ್ರೆ ನಾವು ಮಾಡ್ಕೋಲಿಲ್ಲ. ಯಾಕಂದ್ರೆ ಮಲತಾಯಿ ಬಂದರೆ ನಿನ್ನೆ ಚೆನ್ನಾಗಿ ನೋಡ್ಕೋತಾಳಿಲ್ಲೋ ಅಂತ ಅಂಜಿದ್ದೆ. ಅದಕ್ಕಾಗಿ ನಾನು ಜೀವನ ತ್ಯಾಗ ಮಾಡಿ ನೀನು ಇಟ್ಟದ್ದಕ್ಕಿನ ಇಟ್ಟು ದೊಡ್ಡಕ್ಕಿನ ಮಾಡೀನಿ. ಪಗಾರ ಭಾಳ ಕಡಿಮೆ, ನಿನಗೋಸ್ಕರ ಹಳ್ಳಿಯಾಗ ಒಂದು ಮನೆ ಖರೀದಿ ಮಾಡೀನಿ. ಪ್ರತಿ ತಿಂಗಳು EMI ಕಟ್ಟಾಕೈತೀನಿ. ನಿನಗೆ 75,000 ರೂಪಾಯಿ ಮೊಬೈಲ್ ಕೊಡ್ಸಿದ್ರೆ EMI ಕಟ್ಟೋದು ಸ್ಟಾಪ್ ಆಕೈತಿ. ಸಾಲಗಾರ ಬಂದು ಮನೆ ಮುಂದೆ ಹತ್ರ ಅಸಹ್ಯ ಆಕೈತಿ ಅನ್ನೋ ಕಾರಣಕ್ಕೆ ನನಗೆ ಕೊಡ್ಸೋಕೆ ಆಗಲಿಲ್ಲವ, ದಯವಿಟ್ಟು ಕ್ಷಮಿಸಿಬಿಡು. ಮುಂದಿನ ಜನ್ಮದಾಗ ನನ್ನಂಥ ಬಡ ತಂದೆ ಮಗಳಾಗಿ ಹುಟ್ಟಬೇಡ, ದೊಡ್ಡ ಕೋಟ್ಯಾಧೀಶ್ವರ ಮಗಳಾಗಿ ಹುಟ್ಟು ಅಂತ ಹೇಳಿದ್ದ. ಅಪ್ಪನ ಎಬ್ಸಾಕ ಹೋದ್ಲು, ಅಲ್ಲೇಲಿ ಅಪ್ಪ ಸತ್ತ ಹೋಗಿದ್ದ. ಅದಕ್ಕೆ ತಂದೆ ತಾಯಿಗಳನ್ನು ಕಾಡಿಸಬೇಡ್ರಿ, ಪೀಡಿಸಬೇಡ್ರಿ, ಪ್ರೀತಿಸ್ರಿ. ಯಾಕಂದ್ರೆ ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ವಾಪಸ್ ಸಿಗೋದಿಲ್ಲ. ಎಷ್ಟೋ ಜನ ತಂದೆ ತಾಯಿ ಇಳಿದು ಕಣ್ಣೀರು ಹಾಕ್ತಾರೆ, ಎಷ್ಟೋ ಜನ ತಂದೆ ತಾಯಿಗಳ ಮಕ್ಕಳ ಕಣ್ಣೀರು ಹಾಕ್ಸಾಕತ್ಯಾರ. ಅದಕ್ಕೆ ಹಂಗೆ ಆಗಬಾರ್ದು. ನೀವೆಲ್ಲೇ ಇದ್ರು ಹೇಗೆ ಇದ್ರು ನಿಮಗೋಸ್ಕರ ಮಿಡಿಯುವ ಜೀವಗಳಂದರೆ ಅದು
ತಂದೆ ತಾಯಿ ಗುರು. ಎಲ್ಲೇ ಇದ್ದರು ದೂರ ಇದ್ದರು ನೀವು ಮರೆತರು ತಾಯಿ ಮರೆಯಲ್ಲ, ನೀವು ಮರೆತರು ತಂದೆ ಮರೆಯಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ತಂದೆನೇ ಎಲ್ಲ ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು, ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನ್ನು, ಕೊನೆ ತನಕ ಮರೆಯಲ್ಲ ತಾಯಿ, ಕೊನೆ ತನಕ ಮರೆಯಲ್ಲ ತಂದೆ. ತಾಯಿ 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 ತಾಯಿ. ಇನ್ನೊಂದು ಸಾರಿ ನಿಮ್ಮ ಹೆತ್ತವರಿಗೆ ಚಪ್ಪಾಳೆ ಕೊಡಿ ಆತ್ಮೇರೆ. ಶಿಕ್ಷಣ ಅಂದರೆ ಏನು, ಗುರಿ ಅಂದರೆ ಏನು, ಆತ್ಮವಿಶ್ವಾಸ ಅಂದರೆ ಏನು, ಹೇಗೆ ಬದುಕಬೇಕು, ಸಮಯವನ್ನು ಹೇಗೆ ಬಳಸ್ಕೋಬೇಕು, ಹೆತ್ತವರನ್ನ ಹೇಗೆ ನೋಡ್ಕೋಬೇಕು, ಗುರುವಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಕಲಿಸಿದ ವಿದ್ಯಾಸಂಸ್ಥೆ ಮತ್ತು ಹುಟ್ಟಿದ ಮಣ್ಣಿಗೆ ಯಾವ ರೀತಿ ಗೌರವ ನೀಡಬೇಕಂತಕ್ಕಂಥ ಮಾತುಗಳನ್ನು ನನ್ನ ವಿಶೇಷ ಉಪನ್ಯಾಸದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಷ್ಟವಾದವುಗಳನ್ನ ಪಾಲಿಸಿ, ಕಷ್ಟವಾದವುಗಳನ್ನ ಬಿಡಿ ಅಂತ ಹೇಳ್ತಾ, ಇಂಥ ಒಂದು ಅಪರೂಪದ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸರ್ಕಾರಿ ಪ್ರಥಮ ದರ್ಜೆ ಅತಲಿ ಕಾಲೇಜಿನ ಎಲ್ಲ ಅಧ್ಯಾಪಕರಿಗೂ, ಮೆಚ್ಚಿನ ಪ್ರಾಂಶುಪಾಲರಿಗೂ, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮಾತುಗಳನ್ನ ಭಾಳ ಪ್ರೀತಿಯಿಂದ, ಅವರೆಲ್ಲೋ ಹೊಂಟಿದ್ರು ಕಾಣಿಸುತ್ತೆ, ಆದರೆ ನನ್ನ ಮಾತುಗಳ ಭಾಳ ಪ್ರೀತಿಯಿಂದ ಆಲಿಸಿದಂಥ ಶಾಸಕರಿಗೆ ಒಂದು ಜೋರಾದ ಚಪ್ಪಾಳೆ ನೀವು ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ.